ಓಂ ಶ್ರೀಕೃಷ್ಣಾಯ ನಮಃ. ನಮಸ್ಕಾರ ಎಲ್ರಿಗೂ. ಜ್ಞಾನಯೋಗ 4ನೇ ಅಧ್ಯಾಯವನ್ನು ನಾವು ಇವಾಗ ಚಾಂಟ್ ಮಾಡೋಣ. ಮೊದಲು ಚಾಂಟ್ ಮಾಡೋಣ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯೋ ವಿದುಃ. ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯೋ ವಿದುಃ. ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ. ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹ್ಯೇತದುತ್ತಮಂ. ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ. ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹ್ಯೇತದುತ್ತಮಂ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ. ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅಪರಂ ಭವತೋ ಜನ್ಮ ಪರಂಜನ್ಮ ವಿವಸ್ವತಃ. ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ.
बहूनि मे व्यतीतानि जन्मानि तव चार्जुन तान्यहं वेद सर्वाणि न त्वं वेत्थ परन्तप बहूनि मे व्यतीतानि जन्मानि तव चार्जुन तान्यहं वेद सर्वाणि न त्वं वेत्थ परन्तप बहूनि मे व्यतीतानि अजोऽपि सन्नव्ययात्मा भूतानामीश्वरोऽपि सन् प्रकृतिं स्वामधिष्ठाय सम्भवाम्यात्ममायया अजोऽपि सन्नव्ययात्मा भूतानामीश्वरोऽपि सन् प्रकृतिं स्वामधिष्ठाय सम्भवाम्यात्ममायया यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् आಯ್ತಲ್ವಾ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे धर्मस्य परित्राणाय साधूनां
ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನ ಇತಿ ಮಾಮೇತಿ ಸೋರ್ಜುನ. ಜನ್ಮ ಕರ್ಮ ಚ ಮೇ ದಿವ್ಯಮೇವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನ ಇತಿ ಮಾಮೇತಿ ಸೋರ್ಜುನ. वीतरागभयक्रोधाः मन्मया मामुपाश्रिताः. बहवो ज्ञानतपसा पूता मद्भावमागताः. वीतरागभयक्रोधाः मन्मया मामुपाश्रिताः बहवो ज्ञानतपसा पूता मद्भावमागताः. ಭಗವಂತ ಕೃಷ್ಣ ಹೇಳ್ತಾನಂತೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುಃ ಇಕ್ಷ್ವಾಕವೇ ಅಬ್ರವೀತ್. ಹಿಂದಿನ ಅಧ್ಯಾಯ ಸ್ವಧರ್ಮ ಅನ್ನುವಂತಹ ಕರ್ಮಯೋಗ. ಇಲ್ಲಿ ಜ್ಞಾನ ಕರ್ಮ ಸಮನ್ವಯತೆಯ ಯೋಗವನ್ನು ಮುಂದುವರಿಸಿ ಹೇಳ್ತಾ ಇದ್ದಾನೆ. ಈ ಯೋಗ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ಇದೇನು ಹೊಸದಲ್ಲಪ್ಪ, ಇಷ್ಟೊತ್ತವರೆಗೆ ನಾನು ಹೇಳಿದ್ದು. ಇದು ಅವ್ಯಯಂ, ಯಾವತ್ತೂ ಕೂಡ ನಾಶವಾಗದೇ ಇರುವುದು. ವ್ಯಯ ಅಂದರೆ ಖರ್ಚಾಗುವುದು ಅಥವಾ ನಾಶವಾಗುವುದು. ಅವ್ಯಯಂ, ಇದು ಹಿಂದೆನೇ ಬಂದಿದೆ. ಇದು ತುಂಬ ಹಿಂದೆನೆಯ ನಾನೇ ಹೇಳಿದ್ದೇನೆ. ಯಾರಿಗೆ ಹೇಳಿದ್ದೇನೆ? ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ. ವಿವಸ್ವಾನ್ ಅಂತ ಹೇಳಿದ್ರೆ ಸೂರ್ಯ. ಇದನ್ನು ತುಂಬ ಹಿಂದೆ ನಾನು ಸೂರ್ಯನಿಗೆ ಹೇಳಿದ್ದೇನೆ. ಯಾವುದನ್ನು? 2 ಅಧ್ಯಾಯಗಳಲ್ಲಿ ಏನು ಜ್ಞಾನ ಮತ್ತು ಕರ್ಮಗಳ ಸಮನ್ವಯ ರೂಪದಲ್ಲಿ ಯಾವ ತತ್ವವನ್ನು ಅರ್ಜುನನಿಗೆ ಬೋಧನೆ ಮಾಡಿದನೋ ಅದರ ಮುಂದುವರಿಕೆಯಾಗಿ ಆ ತತ್ವವನ್ನು ನಾನು ಹಿಂದೆಯೇ ಹೇಳಿದ್ದೇನೆ, ಹೊಸದಾಗಿ ಏನೂ ಹೇಳ್ತಾ ಇಲ್ಲ. ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಫಲಾಸಕ್ತನಾಗಿ ಕರ್ಮವನ್ನು ಮಾಡು. ಕರ್ಮಫಲ ಆಸಕ್ತನಾಗಿ ಅಲ್ಲ, ಕರ್ಮಫಲ ಅಸಕ್ತನಾಗಿ. ಕರ್ಮಫಲ ಅಸಕ್ತನಾಗಿ ಕುರ್ಯಾನ್ ವಿದ್ವಾಂ ತಥಾಸಕ್ತಃ ಚಿಕೀರ್ಷು ಲೋಕಸಂಗ್ರಹಂ. ಹೇಗೆ ಅಂದರೆ ವಿದ್ವಾಂಸರಲ್ಲದವರು ಎಷ್ಟೊಂದು ಸಕ್ತಃ ಕರ್ಮಣಿ ಅವಿದ್ವಾಂಸಃ ಯಥಾ ಕುರ್ವಂತಿ ಭಾರತ. ಹೇ ಭಾರತ, ಸಕ್ತಃ ಕರ್ಮಫಲದಲ್ಲಿ ಆಸಕ್ತಿ ಇರುವವರು ಹೇಗೆ ಕರ್ಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವ ಪ್ರಯತ್ನ ಮಾಡಿ ಅದರಿಂದ ಬರುವ ಫಲವನ್ನು ತಾವು ಅನುಭವಿಸಬೇಕು ಅಂತ ಯೋಚನೆ ಮಾಡ್ತಾರೋ, ಅದೇ ರೀತಿಯಲ್ಲಿ ವಿದ್ವಾಂಸರಾದವರು ಅಸಕ್ತರಾಗಿ ಅದೇ ರೀತಿಯಲ್ಲಿ ಮಾಡಬೇಕು.
ವಿಷ್ಣು ಪುರಾಣದಲ್ಲಿ ಒಂದು ಮಾತು ಬರ್ತದೆ, ಭಕ್ತಿಯನ್ನು ಹೇಳುವಾಗ ಅಲ್ಲಿ ಋಷಿ ಹೇಳ್ತಾನೆ, ಯಾ ಪ್ರೀತಿ ಅವಿವೇಕಾನಾಂ ವಿಷಯೇಶು ಅನಪಾಯಿನಿ. ಅಲ್ಲಿ ಕೇಳುವುದು ಭಗವಂತನನ್ನು ಕೇಳ್ತಾ ಇದ್ದಾರೆ. ಏನು ಅಂತ, ಅವಿವೇಕಿಗಳಿಗೆ ವಿಷಯ ವಸ್ತುಗಳಲ್ಲಿ ಯಾವ ಮಟ್ಟದ ಪ್ರೀತಿ ಇರ್ತದೋ ಅದೇ ಪ್ರೀತಿ ನನ್ನ ಹೃದಯದಲ್ಲಿ ಇರುವ ನಿನ್ನಲ್ಲಿ ಸದಾಕಾಲ ನನಗೆ ಇರುವಂತೆ ಅನುಗ್ರಹಿಸು. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಭೋಗ ಜೀವನವನ್ನು ನಡೆಸುವ ಸಂಸಾರಿಗಳಾದ ನಮಗೆ ವಿಷಯದಲ್ಲಿ ಎಷ್ಟು ಆಸಕ್ತಿ ಇರ್ತದೋ ಅಷ್ಟೇ ಆಸಕ್ತಿ ಭಗವಂತನಲ್ಲಿ ಬರಬೇಕು. ಅದನ್ನೇ ಅಲ್ಲಿ ಹೇಳುವುದು. ಹಾಗೆ ಕರ್ಮಫಲವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮದಲ್ಲಿ ಅಸಕ್ತನಾಗಿ ಕರ್ಮವನ್ನು ಮಾಡು ಅಂತ ಹೇಳ್ದ. ಕರ್ಮದ ಫಲಕ್ಕೆ ನಿನ್ನನ್ನು ಅಂಟಿಸಿಕೊಳ್ಳಬೇಡ ಅಂತ ಹೇಳ್ದ. ಕರ್ಮವನ್ನು ಮಾಡುವಾಗ ಮನಸ್ಸಿಟ್ಟು ಮಾಡು ಅಂತ ಹೇಳ್ದ. ಕರ್ಮವನ್ನು ಮಾಡುವಾಗ ಮನಸ್ಸಿನ ಹತೋಟಿಯನ್ನು ಇಟ್ಟುಕೊಂಡು ಮಾಡು ಅಂತ ಹೇಳ್ದ. ಇದನ್ನೆಲ್ಲ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಆ ಹಿಂದಿನ ಅಧ್ಯಾಯದ ತತ್ವವನ್ನು ಹೇಳ್ತಾ ಇದ್ದಾನೆ ಈಗ ಕೃಷ್ಣ. ಹೊಸದಾಗಿ ಹೇಳಿಲ್ಲ, ನಾನು ಹಿಂದೆಯೇ ಇದನ್ನು ಹೇಳಿದ್ದೇನೆ. ನಾನು ವಿವಸ್ವಾನ್ ಸೂರ್ಯನಿಗೆ ಮೊದಲು ಹೇಳಿದೆ. ಸೂರ್ಯ ಮನುಷ್ಯರಲ್ಲಿ ಮೊದಲಿಗನಾದ ಮನುವಿಗೆ ಹೇಳ್ದ. ಮನಃ ಇತಿ ಮನುಷ್ಯ, ಮನುಷ್ಯನಿಗೆ ಮೊದಲಾದವನು ಮನು. ಆ ಮನು ಕ್ಷತ್ರಿಯ ವಂಶದಲ್ಲಿ ಮೊದಲನೇ ರಾಜನಾದಂತಹ ಇಕ್ಷ್ವಾಕು ವಂಶದ ಇಕ್ಷ್ವಾಕುವಿಗೆ ಹೇಳ್ದ. ಪುರಾಣದ ಪ್ರಕಾರ ಸೂರ್ಯವಂಶ ಚಂದ್ರವಂಶ ಅಂತ ಎರಡು ನಮಗೆಲ್ಲ ಗೊತ್ತಿದೆ. ಸೂರ್ಯವಂಶದಲ್ಲಿ ಬಂದಿರುವಂತಹವನು ಮೊದಲಿಗೆ ಇಕ್ಷ್ವಾಕು. ಚಂದ್ರವಂಶ ಅಂತ ಹೇಳೋದು ಮಹಾಭಾರತದ ಕಥೆ ಎಲ್ಲ ಚಂದ್ರವಂಶದ ಕಥೆ. ರಾಮಾಯಣ ಸೂರ್ಯವಂಶದ ಕಥೆ ಅಂತ ಹೇಳ್ತೀವಿ. ರಾಮಾಯಣಕ್ಕಿಂತ ಮೊದಲು ಸೂರ್ಯವಂಶದಲ್ಲಿ ಅನೇಕ ರಾಜರು ಆಗಿ ಹೋಗಿದ್ದಾರೆ. ನಹುಷ, ಯಯಾತಿ, ಅಜ ಇವರೆಲ್ಲ ಆಗಿ ಹೋಗಿದ್ದಾರೆ. ಹಾಗೆ ಸೂರ್ಯ ಅದಕ್ಕೆ ಮೂಲ ಪುರುಷ. ಆದ್ದರಿಂದ ಸೂರ್ಯ ಮೊದಲು ಇದನ್ನು ನನ್ನಿಂದ ತೆಗೆದುಕೊಂಡ. ಈ ವಿಚಾರದಲ್ಲಿ ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ ಡಿ ವಿ ಜಿಯವರು. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ಮುಖ್ಯ ವಿಷಯಗಳು ಅಂತ ಹೇಳಿದ್ರೆ ಒಂದು 7-8. ಕರ್ಮೋಪದೇಶದ ಪರಮ ಪ್ರಾಚೀನತೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ. ಯಾವ ಕಾಲದಲ್ಲಿ ಹೇಳಿದ್ದೀನಿ. ಆಮೇಲೆ ಮತ್ತೆ ಅರ್ಜುನ ಕೇಳ್ತಾನೆ, ಇದೇನು ಹೀಗೆ ಕೃಷ್ಣ ನೀನು ಹೇಳ್ತಾ ಇದೀಯಾ? ಈಗ ನೀನು ನನ್ನೆದುರಿಗಿದ್ದೀಯಾ? ನೀನು ಸೂರ್ಯನಿಗೆ ಯಾವುದೋ ಯುಗಾಂತರಗಳ ಹಿಂದೆ ಇದ್ದ ಸೂರ್ಯನಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಂತ ಹೇಳ್ತಾ ಇದೀಯಾ ಅಂತ ಅದು ಮುಂದೆ ಬರ್ತದೆ. ಹೀಗೆ ಕರ್ಮೋಪದೇಶದ ಪರಮ ಪ್ರಾಚೀನತೆ. ಯಾಕೆ ಆ ಪ್ರಾಚೀನತೆಯನ್ನು ಕೃಷ್ಣ ಇಲ್ಲಿ ಅದಕ್ಕೆ ಅನ್ವಯ ಮಾಡ್ತಾ ಇದ್ದಾನೆ? ನಾನು ಹೇಳ್ತಾ ಇದ್ದೀನಿ ಕೇಳು ಅಂತ ಹೇಳಿದ್ರೆ ಯಾರೂ ಕೇಳುವುದಿಲ್ಲ. ನೋಡಿ, ಉಪನಿಷತ್ತು ಹೀಗೆ ಹೇಳ್ತಾ ಇದೆ, ಶಾಸ್ತ್ರ ಹೀಗೆ ಹೇಳ್ತಾ ಇದೆ, ಗೀತೆಯಲ್ಲಿ ಹೀಗೆ ಹೇಳಿದೆ, ವೇದದಲ್ಲಿ ಹೀಗೆ ಹೇಳಿದೆ ಅಂತ ಏನೋ ನಾನು ತಿಳ್ಕೊಂಡಿದ್ದನ್ನು ಆ ಶಾಸ್ತ್ರ ಗ್ರಂಥಗಳ ಹೆಸರನ್ನು ಹೇಳಿದಾಗ ಓಹೋ ಇರ್ಬೋದೇ ಏನೋ, ಇವರು ಚೂರು ಏನೋ ತಿಳ್ಕೊಂಡಿದ್ದಾರೆ ಅಂತ ನಿಮಗನ್ನಿಸುತ್ತೆ. ಇಲ್ಲದೆ ಹೋದರೆ ಯಾರು ನಾನು ಹೇಳ್ತಾ ಇದ್ದೀನಿ ಅಂದರೆ ಯಾರು ಕೇಳ್ತಾರೆ? ಅದನ್ನು ಕೃಷ್ಣ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಾರ್ಥಕವದಪ್ಪುದು ಆರ್ಷೇಯಾರ್ಥದೊಡವೆರೆಯೇ ಪಾರ್ಥನ ಅನುಭವದಂತೆ ಮಂಕುತಿಮ್ಮ. ಯಾವಾಗ ಸಾರ್ಥಕವಾಗುತ್ತೆ ಅಂದರೆ ಆರ್ಷೇಯರು ಏನು ಹೇಳಿದ್ದಾರೋ ಅದರ ಜೊತೆಯಲ್ಲಿ ಸಮನ್ವಯ ಮಾಡ್ತಾ ಮಾಡ್ತಾ ನೋಡು, ಇದು ಹಿಂಗೆ ಹೇಳಿದ್ದಾರೆ, ಅವ್ರು ಹಿಂಗೆ ಹೇಳಿದ್ದಾರೆ, ವೇದ ಹಿಂಗೆ ಹೇಳಿದೆ ಅಂತ ಹೇಳಿದ್ರೆ ಅದನ್ನು ಒಪ್ಪುವ ಮನೋಭಾವ ಬರ್ತದೆ. ಆ ರೀತಿಯಲ್ಲಿ ಕರ್ಮೋಪದೇಶದ ಪರಮ ಪ್ರಾಚೀನತೆ, ಧರ್ಮದ ದಿವ್ಯ ಮಹತ್ವ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಇಲ್ಲೇ ಮುಂದೆ ಬರ್ತದೆ ಅದು. ಯಾರು ನನ್ನ ಜನ್ಮ ಮತ್ತು ಕರ್ಮಗಳ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಇದು ದಿವ್ಯವಾದದ್ದು ಎನ್ನುವಂತಹ ರೀತಿಯಿಂದ ಅದನ್ನು ಅನುಸರಿಸುತ್ತಾರೋ, ನನ್ನನ್ನು ಸರಿಯಾದ ರೀತಿಯಲ್ಲಿ ಶರಣಾಗಿ ನನ್ನನ್ನು ಅನುಸರಿಸುತ್ತಾರೋ ಅವರು ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ. ಒಂದು ಸಾರಿ ಈ ಜೀವನದ ಆ ದೇಹವನ್ನು ಬಿಟ್ಟ ಮೇಲೆ ಮತ್ತೆ ಪುನರ್ಜನ್ಮ ಇಲ್ಲ. ಇನ್ನೊಂದು ಧರ್ಮಕ್ಕಾಗಿ ಗುಣ ಕರ್ಮ ವಿಭಾಗ. ಅದೇ ಇಲ್ಲಿ ಬರುವಂತಹ ಮುಖ್ಯವಾದಂತಹ ಒಂದು ಉಪದೇಶದ ಭಾಗ. ಇದೇ ಇವತ್ತು ಚರ್ಚೆಗೂ ಕಾರಣವಾಗಿರುವಂತಹ, ಎಲ್ಲ ಕಡೆ ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದರಿಂದಲೇ
ನಮ್ಮ ಮೇಲೆ ಗೂಬೆಯ ಮೇಲೆ ಅಲ್ಲ ಭಗವದ್ಗೀತೆ ಮೇಲೆ ಗೂಬೆ ಕೂರಿಸಲಿಕ್ಕೆ ಕಾರಣವಾಗಿರುವಂತಹ ಉಪದೇಶ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಚಾತುರ್ವರ್ಣ್ಯವನ್ನು ನಾನೇ ಸೃಷ್ಟಿ ಮಾಡಿದ್ದೇನೆ, ಗುಣ ಮತ್ತು ಕರ್ಮಕ್ಕೆ ಅನುಸಾರವಾಗಿ, ಜಾತಿಗೆ ಅನುಸಾರವಾಗಿ ಅಲ್ಲ. ಒಬ್ಬ ವ್ಯಕ್ತಿ ಗುಣವಂತನಾಗಿದ್ದರೆ ಅವನು ಮಾಡುವ ಕರ್ಮ ಆ ಗುಣಕ್ಕೆ ಪ್ರೇರಿತವಾಗಿದ್ದರೆ ಅವನು ಜಾತಿಯಿಂದ ಗುರುತಿಸಬಾರದು. ಅವನು ಮನುಷ್ಯ, ಸಾತ್ವಿಕ. ಅದರ ವಿಚಾರ ಆ ಶ್ಲೋಕಕ್ಕೆ ಹೋದಾಗ ಬರ್ತದೆ. ಕರ್ಮದಲ್ಲಿ ಅಕರ್ಮ. ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್ ಅಂತ ಹೇಳಿ 14ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅದರ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ, ಕರ್ಮಣೈವ ಹಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಂ ಅಕರ್ಮಣಶ್ಚ ಬೋದ್ಧವ್ಯಂ ಕರ್ಮಣ ಗಹನೋ ಗತಿ. ಕರ್ಮ ಏನು ಅಂತ ತಿಳ್ಕೊಳ್ಬೇಕು, ವಿಕರ್ಮ ಏನು ಅಂತ ತಿಳ್ಕೊಳ್ಬೇಕು, ಅಕರ್ಮ ಏನು ಅಂತ ತಿಳ್ಕೊಳ್ಬೇಕು. ಅದೇ ಕರ್ಮದಲ್ಲಿ ಅಕರ್ಮ. ಕರ್ಮಣ್ಯ ಅಕರ್ಮಯಃ ಪಶ್ಯೇತು ಅಕರ್ಮಣಿ ಚ ಕರ್ಮಯಃ ಸ ವಿದ್ವಾನ್ ಮನುಷ್ಯೇಷು ಸ ಯುಕ್ತಃ. ಅವನೇ ನಿಜವಾದ ಯುಕ್ತ. ಇದರ ವಿಚಾರ ಬರ್ತದೆ ಮುಂದೆ. ಆಮೇಲೆ ವಿವಿಧ ಕರ್ಮ ಯಜ್ಞಗಳು. ನಾವು ಯಜ್ಞತತ್ವವನ್ನು ಹಿಂದಿನ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತು ಅಲ್ವಾ. ಆದ್ದರಿಂದ ಶರೀರ ಯಾತ್ರಾಪಿ ಚ ನಮೇ, ಶರೀರ ಯಾತ್ರೆಯೂ ಆಗುವುದಿಲ್ಲ. ಆ ಶ್ಲೋಕಗಳನ್ನು ಹೇಳಿದ ನೆಕ್ಸ್ಟ್ ಶ್ಲೋಕದಲ್ಲೇ ಏನು ಹೇಳ್ತಾನೆ ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ? ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗಃ ಸಮಾಚರ. ಹೀಗೆ ಯಜ್ಞ ಕರ್ಮದಲ್ಲಿ ವಿವಿಧ ಕರ್ಮ ಯಜ್ಞಗಳು. ಇಲ್ಲಿ ಅದನ್ನು ಹೇಳ್ತಾನೆ. ಯಾವ್ಯಾವುದು? ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ಮುಂದೆ ಬರ್ತದೆ ಅದು. ಹಾಗಾಗಿ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನಯಜ್ಞ ಇವೆಲ್ಲವೂ ಕೂಡ ಯಜ್ಞಗಳೇ. ಹೀಗೆ ವಿವಿಧ ಕರ್ಮ ಯಜ್ಞಗಳ ವಿಚಾರ. ಇನ್ನು ಜ್ಞಾನ ಕರ್ಮ ಸಂಬಂಧ ಕೊನೆಯ ಶ್ಲೋಕಗಳಲ್ಲಿ ಬರ್ತದೆ. ಏವಂ ಬಹುವಿಧಾಃ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿ ತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ. ಬ್ರಹ್ಮನ ಮುಖದಿಂದಲೇ ಈ ಜ್ಞಾನ ಮತ್ತು ಕರ್ಮಗಳ ಸಮನ್ವಯತೆ ವಿಚಾರ ಹಿಂದೆಯೇ ಬಂದುಬಿಟ್ಟಿದೆ. ಇದನ್ನು ನೀನು ತಿಳ್ಕೊಂಡು ಏವಂ ಜ್ಞಾತ್ವಾ ಆ ಜನ್ಮಬಂಧ ವಿಮೋಕ್ಷಸೆ, ಜನ್ಮಬಂಧದಿಂದ ನೀನು ಬಿಡಿಸಿಕೊಳ್ಳಬಹುದು. ಇನ್ನೊಂದು ಸಂಶಯ ವಿಚ್ಛೇದನೆಯ ಅವಶ್ಯಕತೆ. ಇಷ್ಟನ್ನೆಲ್ಲ ನಾವು ತಿಳ್ಕೊಳ್ಳುವಾಗ ನಮಗೆ ಸಂಶಯ ಇರಬಾರ್ದು. ಸಂಶಯಾತ್ಮ ವಿನಶ್ಯತಿ ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ಕೊನೆಯಲ್ಲಿ ಹೇಳುವ ಶ್ಲೋಕ ಇದು. ಈ ಎಲ್ಲವೂ ಕೂಡ ಈ ಅಧ್ಯಾಯದಲ್ಲಿ ಬಂದಿದೆ. ಇದೆಲ್ಲವನ್ನೂ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದದ್ದು. ಇದಕ್ಕೆ 3ನೇ ಅಧ್ಯಾಯದ ವಿಚಾರಗಳನ್ನು ನಾವು ಜೋಡಿಸ್ಕೊಳ್ತಾ ತಿಳ್ಕೊಳ್ತಾ ಹೋಗಬೇಕು. ಹೇಗೆ ಅಂತ ಕೇಳಿದ್ರೆ, ಡಿ ವಿ ಜಿಯವರ ಕಗ್ಗದ ಒಂದು ಪದ್ಯ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹಳೆ ಧರ್ಮ ಹೊಸ ಯುಕ್ತಿಯೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ. ಆ ರೀತಿಯಲ್ಲಿ ಎರಡೂ ಬೇರು ಇಲ್ಲದೆ ಹೋದರೆ ಚಿಗುರಿನ ಕೊಂಬೆ ಹೇಗೆ ಬೆಳೆಯುತ್ತೆ? ಬೇರಿರಲೇಬೇಕು. ಆದ್ದರಿಂದ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಬ್ರವೀತು. ಅರಳೆಯ ಮರದಲ್ಲಿ ಹಳೆಯ ಬುಡ ಬೇರು, ಹೊಸ ಕೊಂಬೆ ಚಿಗುರು, ಈ ಎರಡೂ ಇರುವಂತೆ ಮನುಷ್ಯ ಚರಿತ್ರೆಯಲ್ಲಿಯೂ ಕೂಡ ಸೋಪಾನ ಕ್ರಮ ಒಂದುಂಟು. ನವೀನ ಕಾಲದಲ್ಲಿ ಬಂದದ್ದಕ್ಕೆ ಪೂರ್ವಕಾಲದ್ದು ಆಧಾರಪ್ರಾಯವಾಗಿರಲೇಬೇಕು. ಆಗಲೇ ನಾವೀನ್ಯಕ್ಕೆ ಒಂದು ಬೆಲೆ ಬರ್ತದೆ. ಪ್ರಾಮಾಣ್ಯ ಬರುವುದು,
ಆವಾಗಲೇ ಪೂರ್ವಾಪರಗಳ ಅನುಸ್ಯೂತತೆಯೇ ಸಮಾಜದ ಜೀವಿತದಲ್ಲಿ ಆರೋಗ್ಯದ ಲಕ್ಷಣ. ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಇದನ್ನೇ ತೋರಿಸಿದ್ದು. ಯಾರು ಯಾರಿಗೆ ಯಾವ ಯಾವ ದಾರಿಯಲ್ಲಿ ಒಳ್ಳೆಯದನ್ನು ಹುಡುಕಬೇಕೆಂದು ಅಂತರಂಗದಲ್ಲಿ ಪ್ರೇರಣೆಯಾಗುತ್ತದೆಯೋ ಅವರವರಿಗೆ ಅದು ಧರ್ಮದ್ವಾರ. ಆ ಪದ ನೋಡಿ ಹೇಗಿದೆ, ಧರ್ಮದ್ವಾರ. ನಮಗೆ ಸುಬ್ರಹ್ಮಣ್ಯ ಬೇಕು, ನಿಮಗೆ ಕಾಳಿಯೇ ಬೇಕು, ನಾವೇನು ಮಾಡೋಣ? ನೀವು ಅದರಲ್ಲೇ ಮುಕ್ತಿಯನ್ನು ಕಾಣ್ತೀರಿ, ನಾವು ಇದರಲ್ಲೇ ಶಕ್ತಿಯನ್ನು ಹುಡುಕ್ತೀವಿ. ಅದೇ ಧರ್ಮದ್ವಾರ. ಜೀವಸ್ಥಿತಿಯನ್ನು, ಜೀವದ ಅಧಿಕಾರ ಭೇದವನ್ನು, ಅರ್ಹತೆ ಅನರ್ಹತೆಗಳನ್ನು ಅನುಸರಿಸಿ ಧರ್ಮ ಒಂದೊಂದು ಜೀವದ ವಿಶೇಷ ಗುಣಗಳನ್ನು ಅನುಸರಿಸಿ ಆಯಾಯ ಜೀವಕ್ಕೆ ಸ್ವಧರ್ಮ ಉಂಟಾಗುತ್ತದೆ. ಅರ್ಥಾತ್ ಧರ್ಮಾನುಸಂಧಾನವು ವಿವೇಕದಿಂದ ಆಗತಕ್ಕದ್ದೇ ಹೊರತು ಅಂಧಶ್ರದ್ಧೆಯಿಂದ ಅಲ್ಲ. ನಾವು ಮಾಡುವ ಕೆಲಸ ನಮ್ಮ ಇಷ್ಟಾರ್ಥ ಸಾಧನೆಗೋಸ್ಕರವೇ ಆದರೂ ಅದು ಯಜ್ಞವೆಂಬ ಭಗವತ್ ಸೇವೆ ಎಂಬ ಭಾವನೆಯಿಂದ ಮಾಡಿದರೆ ನಮ್ಮ ಅಹಂಭಾವ ಅಣಗಿ ಜೀವ ಶುದ್ಧವಾಗುತ್ತದೆ. ಶುದ್ಧವಾದಂತೆಲ್ಲ ಆದಂತೆಲ್ಲ ತತ್ವಗ್ರಹಣಕ್ಕೆ ಅದು ಸಮರ್ಥವಾಗುತ್ತಾ ಹೋಗುತ್ತದೆ. ಕರ್ಮವನ್ನು ಯಜ್ಞಭಾವನೆಯಿಂದ ಮಾಡದವನಿಗೆ ಇಹಲೋಕದ ಶುಭವೇ ದೊರೆಯುವುದಿಲ್ಲ. ಇನ್ನು ಪರಲೋಕದ ಸುಖ ಎಲ್ಲಿಂದ ಬರುತ್ತೆ? ಪರಲೋಕದ ಗತಿ ಎಲ್ಲಿಂದ ಬರ್ತದೆ? ಯಜ್ಞಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯಯಜ್ಞಸ್ಯ ಅಂದರೆ ಯಜ್ಞ ಮಾಡದವನಿಗೆ ಈ ಲೋಕವೇ ಇಲ್ಲ. ಹೀಗಿರುವಾಗ ಕುತೋಯಂ ಪರಹ, ಪರಲೋಕ ಎಲ್ಲಿಂದ ಬರ್ತದೆ? ಯಜ್ಞದ ಅವಶಿಷ್ಟವನ್ನು ನಾವು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಬೇಕಾದರೆ ಯಜ್ಞದ ಬಗ್ಗೆ ನಮಗೆ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಕಿಂಚಿತ್ತಾದರೂ ಯಜ್ಞ ಕಾರ್ಯದಲ್ಲಿ ನಾವು ಭಾಗವಹಿಸಿರಬೇಕು. ಸಾಮಾನ್ಯವಾಗಿ ಭಜನೆ ಇದೆ ಅಂದರೆ ಭಜನೆಯ ಕೊನೆಯಲ್ಲಿ ಒಳ್ಳೆ ಚರ್ಪಿದೆ ಅಂದರೆ ಅಷ್ಟೊತ್ತಿಗೆ ಸರಿಯಾಗಿ ಜನ ಬರ್ತಾರೆ. ಅಂಥವರಿಗೆ ಹೇಗೆ ಮುಕ್ತಿ ಸಿಗುತ್ತೆ? ಅಲ್ಲಿ ಚರ್ಪು ಅಂತ ಹೇಳೋದು ಫಲ ಯಾವ ರೀತಿಯಲ್ಲಿ? ಭೌತಿಕವಾದ ಫಲ. ನಿಜವಾದ ಚರ್ಪು ಯಾವುದು ಅಂತ ಕೇಳಿದ್ರೆ ಕರ್ಮದಲ್ಲಿ ಭಾಗವಹಿಸಿ ಪಡೆದಂತಹ ಮನಸ್ಸಿನ ಧನ್ಯತೆ, ಶ್ರದ್ಧೆಯ ಭಾವ. ಆ ರೀತಿಯಲ್ಲಿ ಭಗವತ್ ಸೇವೆ ಎಂಬ ಭಾವನೆಯಿಂದ ಮಾಡಿದರೆ ನಮ್ಮ ಅಹಂಭಾವ ಅಣಗಿ ಜೀವ ಶುದ್ಧವಾಗುತ್ತದೆ. ಶುದ್ಧವಾದಂತೆಲ್ಲ ತತ್ವಗ್ರಹಣಕ್ಕೆ ಅದು ಸಮರ್ಥವಾಗುತ್ತದೆ. ಕರ್ಮವನ್ನು ಯಜ್ಞ ಭಾವನೆಯಿಂದ ಮಾಡದವನಿಗೆ ಇಹಲೋಕದ ಶುಭವೇ ಇಲ್ಲ. ಹಾಗಿರುವಾಗ ಪರಲೋಕದ ಗತಿಯಂತೂ ತನಗೆ ದೊರೆತದ್ದು ನೋಡಿ ಎಷ್ಟು ಸುಂದರವಾದ ಮಾತಿದು. ತನಗೆ ದೊರೆತದ್ದು ಈಶ್ವರಾನುಗ್ರಹ, ತಾನು ಇತರರಿಗೆ ಕೊಡಲಾದದ್ದು ಈಶ್ವರಾರ್ಪಣ ಅಷ್ಟೇ. ಈಶ್ವರ ಅನುಗ್ರಹ, ಈಶ್ವರಾರ್ಪಣ. ನನಗೆ ದೊರೆತದ್ದು ಈಶ್ವರದ ಅನುಗ್ರಹ, ಆ ಅನುಗ್ರಹದಲ್ಲಿ ನಾನು ಇನ್ನೊಬ್ಬರಿಗೆ ಕೊಟ್ಟದ್ದು ಈಶ್ವರಾರ್ಪಣ. ಈ ಭಾವ ಕರ್ಮದಲ್ಲಿ ಇರಬೇಕು. ಆವಾಗ ಅದು ಯಜ್ಞ ಆಗುತ್ತೆ. ಅದಿಲ್ಲ ಅಂದರೆ ಅದು ಯಜ್ಞ ಆಗೋದಿಲ್ಲ. ಈ ಎರಡು ಪದಗಳ ನಡುವೆ ಮನುಷ್ಯನ ಜೀವ ನದಿ ಹರಿಯುತ್ತಿರಬೇಕು. ಹಾಗೆ ಯಾರ ಜೀವನ ಆ ಎರಡು ಪದಗಳ ನಡುವೆ ಹರಿಯುತ್ತಿರುತ್ತದೆಯೋ ಅವನು ಧನ್ಯ, ಅವನು ಪುಣ್ಯಶಾಲಿ. ಇದು ಡಿ ವಿ ಜಿಯವರು ತಮ್ಮ ಗೀತಾ ತಾತ್ಪರ್ಯದಲ್ಲಿ ಹೇಳಿರುವಂತಹ ಮಾತು. ಆ ಅರ್ಥದಲ್ಲಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಹಿಂದಿನ ಅಧ್ಯಾಯಕ್ಕೂ ಈವಾಗಿನ ನಾವು ಅಧ್ಯಯನ ಮಾಡ್ತಾ ಇರುವ ಅಧ್ಯಾಯಕ್ಕೂ ಸಂಬಂಧವನ್ನು ಕಲ್ಪಿಸಿಕೊಳ್ತಾ ಹೋಗಬೇಕು. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಅವ್ಯಯವಾದ ಯೋಗವನ್ನು ನಾನು ಹಿಂದಿನ ಯುಗಗಳಲ್ಲಿಯೇ ಸೂರ್ಯನಿಗೆ ಹೇಳಿದ್ದೇನೆ. ಅನಾಸಕ್ತಿಯಿಂದ ಕರ್ಮ ಮಾಡುವುದು, ಸಮತ್ವವೇ ಯೋಗವೆನ್ನುವುದು, ಕರ್ಮದಲ್ಲಿ ಕುಶಲತೆಯನ್ನು ಸಾಧಿಸುವುದು, ಇದೆಲ್ಲ 2ನೇ ಅಧ್ಯಾಯದಲ್ಲಿ ಓದಿದ್ದೇವೆ ನಾವು ಅಲ್ವಾ? ಇದನ್ನೆಲ್ಲ ನಾನು ಹಿಂದೆಯೇ ಸೂರ್ಯನಿಗೆ ಹೇಳಿಬಿಟ್ಟಿದ್ದೇನೆ. ಸೂರ್ಯ ಅದನ್ನು ಮನುವಿಗೆ ಹೇಳ್ದ, ಮನು ಇಕ್ಷ್ವಾಕುವಿಗೆ ಹೇಳ್ದ. ಇಕ್ಷ್ವಾಕುವಿನಿಂದ ಅದು ಹೇಗೆ ಬಂತು ಅಂತ ಕೇಳಿದ್ರೆ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇನ ಇಹ ಮಹತ ಯೋಗೋ ನಷ್ಟ ಪರಂತಪ.
ಹೀಗೆ ಪರಂಪರೆಯಿಂದ ಬಂತು ಅದು. ಪರಂಪರೆ ಅಂದರೆ ಏನು? ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯಕ್ಕೆ, ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟಕ್ಕೆ ಅದೇ ರೀತಿಯ ತತ್ವ ಒಂದೇ ರೀತಿಯಲ್ಲಿ ಇಳಿದು ಬಂದು ಅದು ನಿರಂತರವಾಗಿ ಧಾರಾಕಾರದಲ್ಲಿ ಪ್ರವಹಿಸುವುದು. ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಸಕಾಲೇನ ಇಹ ಮಹತ ಯೋಗೋ ನಷ್ಟ ಪರಂತಪ. ಕಾಲವಶದಿಂದಾಗಿ ಆ ಯೋಗದ ತತ್ವ ಚಿಂತನೆಗಳೆಲ್ಲ ಶಿಥಿಲವಾಗಿ ಕ್ಷೀಣವಾಗಿ ಹೋಗಿದೆ. ಗಂಗೆ ಹಿಮಾಲಯದಲ್ಲಿ ಹುಟ್ಟಿ ಹರಿಯುವಾಗ ಎಷ್ಟು ಪರಿಶುದ್ಧಳು ಅಲ್ವಾ? ನಮ್ಮ ಹಿಂದಿನ ಚೀಫ್ ಮಿನಿಸ್ಟರ್ ಒಬ್ಬರು ಇದ್ದರು, ನರಸಿಂಹರಾವ್, ಗೊತ್ತಲ್ವಾ? ಅವರಿಗೆ ಕೊನೆಯ ಕಾಲದಲ್ಲಿ ಅವರಿಗೆ ಆರೋಗ್ಯ ಸ್ವಲ್ಪ ಕೆಟ್ಟೋಯಿತು. ನೀವೆಲ್ಲ ತಿಳಿದಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಆವಾಗ ಅವರಿಗೆ ಡಾಕ್ಟರ್ ಅಡ್ವೈಸು, ಯಾರೋ ಯೋಗಿಗಳು, ಪ್ರತಿನಿತ್ಯ ಋಷಿಕೇಶದಿಂದ ಹೆಲಿಕಾಪ್ಟರ್ನಲ್ಲಿ ನೀರು ಬರೋದು ಸ್ನಾನಕ್ಕೆ. ಹೀಗೆ ಸುಮಾರು ಅವರು 6 ತಿಂಗಳೋ 1 ವರ್ಷವೋ ಮಾಡಿದ್ರು. ಆಮೇಲೆ ನೋಡಿ ಹೇಗಿದ್ದರು, ಎಷ್ಟು ಆರೋಗ್ಯವಾಗಿದ್ದರು ಅವರು. ಆ ತತ್ವ ಅಂತ ಹೇಳೋದು ಮೂಲದಲ್ಲಿ ಅಷ್ಟು ಬಲವಾಗಿರುತ್ತೆ. ಗಂಗೆ ಋಷಿಕೇಶ, ಇವತ್ತಿಗೂ ನೀವು ಋಷಿಕೇಶ ಹರಿದ್ವಾರಕ್ಕೆ ಹೋದರೆ ಆ ನೀರನ್ನು ಮುಟ್ಟಲಿಕ್ಕೆ ಸಂತೋಷವಾಗ್ತದೆ, ನೀರಲ್ಲಿ ಇಳಿಯಲಿಕ್ಕೆ ಸಂತೋಷವಾಗ್ತದೆ. ಆದರೆ ಅದು ಬಂದು ವಾರಣಾಸಿಯಿಂದ ಮುಂದೆ ಬಂದು ಕಾನ್ಪುರಕ್ಕೆ ಬಂದುಬಿಟ್ರೆ, ಕಾನ್ಪುರದಲ್ಲಿ ಹೋಗಿ ನೋಡಬೇಕು ನೀವು, ಆ ನದಿಯಲ್ಲಿ ಕಾಲಿಡಲಿಕ್ಕೂ ಮನಸ್ಸು ಬರೋದಿಲ್ಲ. ಯಾಕೆ ಶಿಥಿಲವಾಗ್ತದೆ? ಅದು ಹರಿದು ಬಂದಂತೆ ಊರ ಜನರೆಲ್ಲ ತಮ್ಮ ಕಶ್ಮಲಗಳನ್ನು ಅದರಲ್ಲಿ ವಿಸರ್ಜನೆ ಮಾಡ್ತಾರೆ. ಹಾಗೆಯೇ ತತ್ವವೂ ಕೂಡ, ಒಂದು ತತ್ವ ಮೂಲದಲ್ಲಿ ಯಾವ ರೀತಿ ಇರ್ತದೋ ಅದನ್ನು ಆಚರಣೆ ಮಾಡುವ ಮಟ್ಟದಲ್ಲಿ ಶಿಥಿಲವಾಗ್ತಾ ಜನಗಳ ಭಾವನೆಗಳು ಶಿಥಿಲವಾಗ್ತಾ ಬಂದಾಗ ತತ್ವದ ಆಚರಣೆಯೂ ಕೂಡ ತನ್ನ ಆ ಮೂಲ ಹೊಳಪನ್ನು ಕಳ್ಕೊಂಡು ಬಿಡ್ತದೆ. ಈಗ ನಾವುಗಳೇ ನಮ್ಮ ಗೃಹಕೃತ್ಯದ ವಿಚಾರದಲ್ಲಿ ಅನುಸರಿಸುವ ಎಷ್ಟೋ ಧಾರ್ಮಿಕ ವಿಧಿವಿಧಾನಗಳು ನಮ್ಮ ಮಕ್ಕಳಿಗೆ ನಾವು ಪೂರ್ತಿ ಅದನ್ನು ಕಳಿಸ್ಲಿಕ್ಕೆ ಸಾಧ್ಯವಾಗಿದೆಯಾ? ಇಲ್ಲ. ದೇವರಿಗೆ ಒಂದು ನಮಸ್ಕಾರದಾರು ಮಾಡ್ಕೊಂಡು ಹೋಗಪ್ಪ ನೀನು ಅಂತೀವಿ, ಬಾಕಿ ವಿಚಾರ ಇಲ್ಲ, ಮಾಡೋದಿಲ್ಲ. ಅದನ್ನೂ ಮಾಡೋದಿಲ್ಲ. ಅಷ್ಟಾದರೂ ನೀವು ನಿಧಾನವಾಗಿ ಹೇಳದೆ ಹೋದರೂ ಅದನ್ನೂ ಮಾಡೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಹೇಳ್ತಾ ಇದ್ದಾನೆ, ಸ ಕಾಲೇನ ಇಹ ಮಹತಃ, ಆ ಮಹತ್ತಾದ ಆ ಯೋಗ ತತ್ವ ಕಾಲದ ವಶದಿಂದಾಗಿ ನಷ್ಟವಾಗಿ ಹೋಯಿತು, ಅದರ ಮೂಲ ಹೊಳಪನ್ನು ಕಳ್ಕೊಂಡು ಬಿಟ್ಟಿದೆ. ಇದು ಪರಂಪರೆಯಿಂದ ರಾಜರ್ಷಿಗಳು ಇದನ್ನು ತಿಳ್ಕೊಂಡು ಅನುಸರಿಸಿಕೊಂಡು ಬರ್ತಾ ಇದ್ದರು. ಯಾಕೆ ಇದನ್ನು ರಾಜರ್ಷಿಗಳಿಗೆ ಹೇಳಿದ ಕೃಷ್ಣ? ರಾಜರ್ಷಿಗಳಿಗೆ ಯಾಕೆ ಹೇಳ್ದ ಅಂತ ಕೇಳಿದ್ರೆ, ರಾಜಾನಶ್ಚ ಋಷಯಶ್ಚ ಏತೇ ರಾಜರ್ಷಯ ಅಂತ ಒಂದು ಮಾತುಂಟು. ಅವರು ಋಷಿಗಳಲ್ಲಿ ಬೇರೆ ಬೇರೆ ರೀತಿ ಉಂಟು. ರಾಜರ್ಷಿಗಳು ಅನ್ನೋದು ಒಂದು, ದೇವರ್ಷಿಗಳು ಅನ್ನೋದು ಒಂದು, ಮಹರ್ಷಿಗಳು ಅನ್ನೋದು ಒಂದು, ಋಷಿಗಳು ಅನ್ನೋದೊಂದು, ಜ್ಞಾನರ್ಷಿಗಳು ಅನ್ನೋದು ಒಂದು. ಸನಕ ಸನಂದನಾದಿಗಳೆಲ್ಲ ಜ್ಞಾನರ್ಷಿಗಳು, ನಾರದರು ದೇವರ್ಷಿಗಳು, ಹೀಗೆ ಬೇರೆ ಬೇರೆ ಉಂಟು. ಇಲ್ಲಿ ರಾಜರ್ಷಿಗಳು ಅಂತ ಹೇಳಿದ್ರೆ ಇವರು ರಾಜರಾಗಿ ಆಳುವ ಸ್ಥಾನದಲ್ಲಿ ಪ್ರಭುಗಳಾಗಿ ಕುಳಿತುಕೊಂಡು ಸಂಪೂರ್ಣವಾದಂತಹ ತಾತ್ವಿಕ ದೃಷ್ಟಿಯಿಂದ, ಕರ್ಮಯೋಗದ ತಾತ್ವಿಕ ಬುದ್ಧಿಯಿಂದ, ಯೋಗ ಕರ್ಮಸು ಕೌಶಲಂ ಸಮತ್ವಂ ಯೋಗ ಉಚ್ಯತೆ ಅನ್ನುವ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದರು. ಆದರೆ ಅದೇ ರೀತಿಯಲ್ಲಿ ಆತ್ಮತತ್ವ ಚಿಂತನೆಗೆ ಕೂತುಕೊಂಡಾಗ ಯಾವ ಬ್ರಹ್ಮರ್ಷಿಗಳಿಗೂ ಎಣೆ ಇಲ್ಲದಷ್ಟು ಆತ್ಮತತ್ವ ಚಿಂತನೆಯನ್ನು ಮಾಡ್ತಾ ಇದ್ದರು. ಜನಕನ ಆಸ್ಥಾನಕ್ಕೆ ಮಹಾನ್ ಬ್ರಹ್ಮಜ್ಞಾನಿಗಳೆಲ್ಲ ವಾಕ್ಯಾರ್ಥಕ್ಕಾಗಿ ಬರ್ತಾ ಇದ್ದರಂತೆ. ಆ ರೀತಿಯಲ್ಲಿ ಆದ್ದರಿಂದ ಇದು ರಾಜರ್ಷಿಗಳಿಗೆ ಅವನು ಹೇಳ್ದ. ಕಾರಣ ಏನು ಅಂದರೆ, ಇದಕ್ಕೆ ಬಾಲಗಂಗಾಧರ ತಿಲಕರು ಹೇಳ್ತಾರೆ, ಕಾರಣ ಇಷ್ಟನೆಯ, ಗೀತೆ ಹೇಳುವುದೆಲ್ಲ ಕರ್ಮ ರಹಸ್ಯ, ಗೀತೆ ಹೇಳುವುದೆಲ್ಲ ಕರ್ಮಯೋಗ. ಕರ್ಮಯೋಗವನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡದೆ ಹೋದರೆ ಪ್ರಪಂಚ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನಿಗಳ ಕೆಲಸ ಏನು? ಜ್ಞಾನವನ್ನು ಅಧ್ಯಯನ ಮಾಡುವುದು, ಧ್ಯಾನ ಮಾಡುವುದು, ತಪಸ್ಸು ಮಾಡುವುದು ಇಷ್ಟನೆಯ. ಆದರೆ ರಾಜರ್ಷಿಗಳು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವರಿಗೆ ರಾಜ್ಯಭಾರ ಮಾಡುವಂತಹ ಒಂದು ಜವಾಬ್ದಾರಿಯೂ ಇರ್ತದೆ. ಭರತನ ಒಲಿರು ನೀನು ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳ್ತಾರೆ. ಭರತನಂತೆ ಇರಬೇಕಂತೆ ನಾವು. ಹೊರೆಯನ್ನು ಹೊತ್ತು ಹೊರೆಯ ಹೊರದ ಓಲ್ ಭರತನ ಒಲಿರು ನೀನು. ಧರೆಯ ಕೋಸಲ
ಪರಬ್ರಹ್ಮನೇ ರಘುವರನು. ಈ ಧರೆಯೇ ಕೋಸಲ, ಪರಬ್ರಹ್ಮನೇ ರಘುವರನು. ನಮ್ಮ ಸಂಸಾರದ ಆಡಳಿತ ಏನಿದೆಯಲ್ಲ ಅದು ಪರಬ್ರಹ್ಮನ ಸೇವೆ. ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಅದು ನಮಗೆ ಸಾಧ್ಯ ಆಗುವುದಿಲ್ಲ. ಎಷ್ಟೋ ಸಾರಿ ರಾಜರಿಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಗಯಟೆ ಅಂತ ಹೇಳುವವನು ಜರ್ಮನ್ ದೇಶದ ಒಬ್ಬ ದೊಡ್ಡ ಶ್ರೇಷ್ಠ ನಾಟಕಕಾರ. ಆತ ತನ್ನ ಫೌಸ್ಟ್ ಎನ್ನುವಂತಹ ಒಂದು ನಾಟಕದಲ್ಲಿ, ಡಿ ವಿ ಜಿಯವರೇ ಹೇಳ್ತಾರೆ ಬೇರೆ ಕಡೆ, ಅವನು ಹೇಳ್ತಾನೆ, ಆಸೆಯಿಂದ ಎಡೆಹಿದೆನು ನಾನು ಪ್ರಭುತ್ವಕ್ಕೆ, ಪೇರಾಸೆಯಿಂದ ಕೊರಗಿದೆನು ಪ್ರಭುತ್ವದಲ್ಲಿ. ಆಸೆಯಿಂದ ನಾನು ಅಧಿಕಾರ ಬೇಕು ಅಂತ ಪ್ರಭುತ್ವವನ್ನು ಪಡೆದೆ. ಆ ಪ್ರಭುತ್ವವನ್ನು ಪಡೆದ ಮೇಲೆ ಅಲ್ಲಿ ಶುರುವಾಯಿತು. ಒಂದು ಅಧಿಕಾರ ಬಂದರೆ ಇನ್ನೊಂದು ಅಧಿಕಾರ ಬಂದರೆ ಮತ್ತೊಂದು ಅಧಿಕಾರ, ಎಲ್ಲವೂ ಬೇಕು, ಸರ್ವಾಧಿಕಾರ ಬೇಕು. ಪೇರಾಸೆಯಿಂದ ನಾನು ಕೊರಗಿದೆನು. ಕೊರಗಲಿಕ್ಕೆ ಅದು ಎಲ್ಲೋ ಒಂದು ಹಂತಕ್ಕೆ ಹೋಗುತ್ತೆ. ಆ ಹಂತ ಆದಮೇಲೆ ಏನಾಗುತ್ತೆ, ಅಷ್ಟೇ, ಅದು ಸ್ಟ್ಯಾಗ್ನೇಟ್ ಆಗೋಗ್ಬಿಡುತ್ತೆ. ಆಮೇಲೆ ಯಾಕಪ್ಪ ಇಲ್ಲಿವರೆಗೆ ಬಂದೆ ಅನಿಸುತ್ತೆ. ತಂಗಳುಣಿಸಾದೊಡಂ ಸಾಕೆನುವನುಪವಾಸಿ, ಸಿಂಗಾರ ಸಂಗಾತಿ ಬೇಕುಂಡ ಬಳಿಕ, ಬಂಗಾರ ಪದವಿ ಪ್ರತಿಷ್ಠೆಯ ಬಳಿಕ, ಹಿಂಗದ ಎದೆ ಚಿಲುಮೆ ನೋಡು ಮಗು. ಊಟ ಇಲ್ಲದೇ ಇರುವಂತಹ ಒಬ್ಬ ವ್ಯಕ್ತಿಗೆ ಏನು ಇಲ್ಲಪ್ಪ ನಮ್ಮನಲ್ಲಿ ಸ್ವಲ್ಪ ತಂಗಳನ್ನು ಇದ್ದರೂ ಕೊಡಿ ಸಾಕು ಅಮ್ಮ ಅಂತ ಕರಿ. ತಂಗಳು ಉಣಿಸಾದೊಡಂ ಸಾಕೆನುವನು ಉಪವಾಸಿ. ಒಂದು ಸಾಲಿ ಹೊಟ್ಟೆ ತುಂಬಿತು ಅಂದರೆ ಸಿಂಗಾರ ಸಂಗಾತಿ ಬೇಕುಂಡ ಬಳಿಕ, ಎಲ್ಲವೂ ಬೇಕವನಿಗೆ. ಅದೂ ತೀರ್ತು ಅಂತ ಹೇಳಿದ್ರೆ ಬಂಗಾರ ಪದವಿ ಪ್ರತಿಷ್ಠೆ ಆ ಬಳಿಕ. ಆ ರೀತಿಯಲ್ಲಿ ಶಂಕರರು ಇದನ್ನು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಕೇಳಿದ್ರೆ, ಅವ್ರು ಹೇಳ್ತಾರೆ ಯಾಕೆ ಹೀಗಾಯಿತು ಅಂತ ಹೇಳಿ, ಅನುಷ್ಠಾತॄಣಾಂ ಕಾಮೋದ್ಭವಾತು ಹೀಯಮಾನ ವಿವೇಕ ವಿಜ್ಞಾನ ಹೇತುಕೇನ ಅಧರ್ಮೇಣ ಅಭಿಭೂಯಮಾನೆ ಧರ್ಮೇ ಪ್ರವರ್ಧಮಾನೆ ಅಧರ್ಮೇ. ಹಾಗಾಗಿ ಈ ಯೋಗ ತನ್ನ ಹೊಳಪನ್ನು ಕಳ್ಕೊಳ್ತು. ಹಾಗಾಗಿ ಈ ಧರ್ಮವನ್ನು ಅನುಷ್ಠಾನ ಮಾಡುವವರಿಗೆ ಕಾಮೋತ್ಪತ್ತಿ ಉಂಟಾಗಿ, ಕಾಮ ಅಂತ ಹೇಳಿದ್ರೆ ಇಲ್ಲಿ ಬಯಕೆಗಳು, ಆಸೆಗಳು, ತೀರಿಸಲಾರದ ಆಸೆಗಳು, ಬಯಕೆ ಉಂಟಾಗಿ, ಕಾಮಗಳು ಉಂಟಾಗಿ, ವಿವೇಕ ವಿವೇಚನೆಗಳು ಹೊರಟು ಹೋದದ್ದರಿಂದ ಹೀಯಮಾನ ವಿವೇಕ ವಿಜ್ಞಾನ ಹೇತುಕೇನ ಅಭಿಭೂಯಮಾನೆ ಅಧರ್ಮೇಣ ಅಭಿಭೂಯಮಾನೆ ಧರ್ಮೇ. ಅಧರ್ಮದಿಂದ ಧರ್ಮ ಅಥವಾ ಮೌಲ್ಯ ಪ್ರಜ್ಞೆ ಮುಚ್ಚಿ ಹೋಗಿ ಅಥವಾ ಶಿಥಿಲವಾಗಿ ಅಥವಾ ಕ್ಷೀಣವಾಗಿ ಏನಾಗುತ್ತೆ, ಧರ್ಮ ಅಧರ್ಮದಿಂದ ಮುಚ್ಚಿಕೊಂಡು ಬಿಡ್ತದೆ. ಆ ರೀತಿಯಲ್ಲಿ ಮುಚ್ಚಿ ಹೋಗಿ ಅಧರ್ಮ ಅಥವಾ ಸಾಮಾಜಿಕ ಕೇಡು ಹೆಚ್ಚಿತು ಅಂತ ಶಂಕರರು ಹೇಳ್ತಾರೆ. ಅದೇ ರೀತಿ ದುರ್ಬಲಾನ್ ಅಜಿತೇಂದ್ರಿಯಾನ್ ರಾಜಾನ್ ಪ್ರಾಪ್ಯ ಯೋಗೋ ನಷ್ಟ. ರಾಜರೆಲ್ಲ ಆಡಳಿತ ಮಾಡೋದು ಬಿಟ್ಟುಕೊಂಡು ಹೇರಂನಲ್ಲೇ ಇರುವುದು ಅಂತಾದರೆ, ಹೇರಂ ಅಂದರೆ ಗೊತ್ತಲ್ವಾ, ಅಂತಃಪುರ, ಅಂತಃಪುರದಲ್ಲೇ ಇರುವುದು ಅಂತಾದರೆ ದುರ್ಬಲಾನ್ ಅಜಿತೇಂದ್ರಿಯಾನ್ ರಾಜಾನ್ ಪ್ರಾಪ್ಯ ಯೋಗೋ ನಷ್ಟ. ಆವಾಗ ಅವರಿಗೆ ಆಡಳಿತ ಮಾಡುವಂತಹ ಆ ಒಂದು ಇದು ಹೊರಟೋಗುತ್ತೆ, ಜ್ಞಾನ ಹೇಗೂ ಇರೋದೇ ಇಲ್ಲ. ಆದ್ದರಿಂದಲೇ ಇಲ್ಲಿ ಹೇಳೋದು ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ. ಕಾಲಕ್ರಮೇಣ ಆ ಯೋಗ ನಾಶವಾಯಿತು. ಇದನ್ನು ಸೂರ್ಯನಿಗೆ ನಾನು ಮೊದಲು ಹೇಳಿದೆ ಅನ್ನುವಂತಹ ಮಾತನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಬಹಳ ಸುಂದರವಾಗಿ ಒಂದು ಮಾತುಂಟು, ನಮ್ಮೆಲ್ಲ ಶಕ್ತಿ ಬರುವುದು ಸೂರ್ಯನಿಂದಲೇ, ನಮಗೆಲ್ಲ ಗೊತ್ತಿದೆ. ನಾವು ಭಾರತೀಯರು ಸೂರ್ಯನ ಕಲ್ಪನೆಯನ್ನು ಬಹು ಮೇಲ್ಮಟ್ಟದಲ್ಲಿ ಆದರ್ಶೀಕರಿಸಿಕೊಂಡಿದ್ದೇವೆ. ಸಾಮಾನ್ಯವಾಗಿ ಹಳ್ಳಿ ಜನಗಳನ್ನೇ ನೀವು ನೋಡಬಹುದು. ಬೆಳಗ್ಗೆ ಎದ್ದು ಅವರು ಸ್ನಾನ ಮಾಡಲಿ ಬಿಡಲಿ ಮುಖ ತೊಳ್ಕೊಂಡು ಮೊದಲು ಹೋಗಿ ಸೂರ್ಯನ ಮುಂದೆ ನಿಂತುಕೊಂಡು
ಸೂರ್ಯನಿಗೆ ನಮಸ್ಕಾರ ಮಾಡಿ ಬುತ್ತಿ ತಗೊಂಡು ಹೊಲಕ್ಕೆ ಹೋಗ್ತಾರೆ. ಹಾಗಾಗಿ ಸೂರ್ಯ ನಮಗೆ ಕಣ್ಣಿಗೆ ಕಾಣುವ ಮೂರ್ತ ರೂಪದಲ್ಲಿ ನಮ್ಮ ಅನುಭವಕ್ಕೆ ಸಿಕ್ಕುವ ದೇವರೆಂದರೆ ಸೂರ್ಯನೊಬ್ಬನೇ. ಅಮೆರಿಕಾದ ಮಾಸಪತ್ರಿಕೆ ಒಂದು ನ್ಯಾಷನಲ್ ಜಿಯಾಗ್ರಫಿಕ್ ಅಂಥೇಳಿ ಸೆಪ್ಟೆಂಬರ್ 48, 1948ರ ಸಂಚಿಕೆಯಲ್ಲಿ ಅದರಲ್ಲಿ ಥಾಮಸ್ ಆರ್ ಹೆನ್ರಿ ಎನ್ನುವವನು ಈ ಸೂರ್ಯನ ಸಂಪೂರ್ಣವಾದಂತಹ ಎಲ್ಲ ಕ್ರಿಯಾಕರ್ಮಗಳನ್ನು ಸ್ಮಿತ್ಸ್ನೋನಿಯನ್ ಸಂಸ್ಥೆ ಎಂಬುದಾಗಿ ಕರೆದು ಆ ಕ್ಯಾಪ್ಷನ್ ಅಡಿಯಲ್ಲಿ ಒಂದು ಲೇಖನ ಬರೆದಿದ್ದಾನೆ. ಆ ಲೇಖನದಲ್ಲಿ ಹೇಳ್ತಾನವನು, ಸೂರ್ಯ ನಮ್ಮೆಲ್ಲರ ಮಹಾಮಾತೆ, ಭೂಮಿಯ ಮೇಲಣ ಜೀವನವೆಲ್ಲ ಆ ಮಹಾಮಾತೆ ನಮ್ಮ ಮೇಲೆ ಪ್ರಖರಿಸುತ್ತಿರುವ ಎಂದಿಗೂ ತೀರದ ಕಿರಣ ಪ್ರವಾಹದ ತಾತ್ಕಾಲಿಕ ವಾಸ್ತವೀಕರಣ. ಸೂರ್ಯೋ ಮರೀಚಿಮಾಧತ್ತೆ ಸರ್ವಸ್ಮಾದ್ಭುವನಾದಧಿ ತಸ್ಯಾಃ ಪಾಕವಿಶೇಷೇಣ ಸ್ಮೃತಂಕಾಲ ವಿಶೇಷಣಂ. ಯಜುರ್ವೇದದ ಉಪನಿಷತ್ತು ಹೇಳುವಂತಹ ಒಂದು ಮಾತು, ಅರುಣ ಮಂತ್ರಾಧ್ಯಾಯ, ಅರುಣ ಪ್ರಶ್ನ. ಸೂರ್ಯೋ ಮರೀಚಿಂ ಆಧತ್ತೆ, ಸೂರ್ಯ ತನ್ನ ಕಿರಣಗಳನ್ನು ಬಿಡ್ತಾನೆ ಭೂಮಿಗೆ. ಸರ್ವಸ್ಮಾತ್ ಭುವನಾದಧಿ, ಭುವನದಿಂದ ಏನೇನೋ ಎಲ್ಲವನ್ನೂ ಸಂಗ್ರಹಿಸಿಕೊಳ್ತಾನೆ ತನ್ನ ಕಿರಣದಿಂದ. ಅಲ್ಲಿ ಒಂದು ವಿಶೇಷವಾದ ಪಾಕವನ್ನು ಮಾಡ್ತಾನೆ. ತಾಪಿಸುತ್ತೆ, ತಣಿಯಿಸುತ್ತೆ, ಕೆರಳಿಸುತ್ತೆ, ಋತುವೈದ್ಯ ಭೂಪುಟದಿ ರಸಪಾಕವನ್ನು ರಚಿಸುವಂತೆ. ದಿವಿಜಿಯವರು ತಮ್ಮ ಕಗ್ಗದಲ್ಲಿ ಹೇಳ್ತಾರೆ. ತಾಪಿಸುತ್ತೆ, ಬಿಸಿಲಿನಿಂದ ನಮ್ಮನ್ನು ತಾಪನೆಗೆ ಗುರಿ ಮಾಡ್ತಾನೆ. ತಣಿಯಿಸುತ್ತೆ, ಮಳೆಗಾಲದಿಂದ ನಮ್ಮನ್ನು ತಣ್ಣಗೆ ಮಾಡ್ತಾನೆ. ಕೆರಳಿಸುತ್ತೆ, ಚಳಿಗಾಲದಿಂದ ನಡುಗಿ ಹೋಗುವಂತೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಸೂರ್ಯ ಒಂದು ರಾಸಾಯನಿಕ ಕ್ರಿಯೆಯನ್ನು ಮಾಡ್ತಾನೆ. ಅದೇ ನಿಜವಾಗಿ ಕಿರಣ ಪ್ರವಾಹದ ತಾತ್ಕಾಲಿಕ ವಾಸ್ತವೀಕರಣ. ಹಸಿರು ಸಸ್ಯಗಳು ಮಣ್ಣಿನಲ್ಲಿರುವ ನೀರನ್ನು, ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡನ್ನೂ ಬಳಸಿ ಸಕ್ಕರೆ ಹಾಗೂ ಪಿಷ್ಟ ಪದಾರ್ಥಗಳನ್ನು ತಯಾರಿಸಿ ಆ ಮೂಲಕ ಇತರ ಎಲ್ಲ ಆಹಾರ ಪದಾರ್ಥಗಳ ಉಗಮಕ್ಕೆ ಕಾರಣವಾಗಲು ಈ ಕಿರಣಗಳೇ ಕಾರಣ. ನಾವು ಸಕ್ಕರೆ, ಬ್ರೆಡ್, ಮಾಂಸಗಳ ರೂಪದಲ್ಲಿ ತಿನ್ನುವುದೆಲ್ಲ ಸೂರ್ಯ ಕಿರಣಗಳನ್ನೇ. ಕಲ್ಲಿದ್ದಲು, ಕಲ್ಲೆಣ್ಣೆಗಳ ರೂಪದಲ್ಲಿ ಉರಿಸುತ್ತಿರುವುದು ಕೂಡ ಮಿಲಿಯಾಂತರ ವರ್ಷಗಳ ಸೂರ್ಯ ಕಿರಣಗಳನ್ನೇ ಹೊರತು ಇನ್ನೇನೂ ಅಲ್ಲ. ಉಣ್ಣೆಯ ಹತ್ತಿಯ ರೂಪದಲ್ಲಿ ಧರಿಸುತ್ತಿರುವುದು ಸೂರ್ಯ ಕಿರಣಗಳನ್ನೇ. ವರ್ಷಾನುವರ್ಷಗಳ ಯುಗಾಂತರಗಳ ಋತುಮಾನಗಳನ್ನು, ಮಳೆಗಾಲವನ್ನು ಉಂಟು ಮಾಡುತ್ತಿರುವುದು ಸೂರ್ಯನ ಕಿರಣಗಳೇ. ಮುಖ್ಯವಾಗಿ ಬೆಳಕಿನ ಮತ್ತು ಜೀವನದ ದಾರಗಳು ಪರಸ್ಪರ ಹೆಣೆದುಕೊಂಡಿವೆ. ಸೂರ್ಯ ಇಲ್ಲದೆ ಹೋದರೆ ಬೆಳಕಿಲ್ಲ. ಹಾಗಾಗಿ ಜೀವನ ಮತ್ತು ಬೆಳಕು, ಜೀವನ ಮತ್ತು ಸೂರ್ಯನ ಕಿರಣಗಳು ಇವೆರಡು ಪರಸ್ಪರ ಒಂದಕ್ಕೊಂದಕ್ಕೆ ಹೆಣೆದುಕೊಂಡಿದೆ. ಮಾನವನ ಜೀವನ ಹಾಗೂ ಅದರ ಗುರಿಗೆ ಸಂಬಂಧಪಟ್ಟಂತೆ ಸೂರ್ಯನ ಮಹತ್ವವನ್ನು ಪ್ರಾಚೀನ ಭಾರತದಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಇದು ಆ ಸ್ಮಿತ್ಸ್ನೋನಿಯನ್ ಸಂಸ್ಥೆ ಎನ್ನುವ ಹೆಸರಿನಲ್ಲಿ ಸೂರ್ಯನ ಬೇರೆ ಬೇರೆ ವಿವಿಧ ವಿಚಾರಗಳನ್ನು ಹೇಳಿದ ಮೇಲೆ ಈ ವಿಚಾರವನ್ನು ವಿದ್ವಾಂಸರು ಹೇಳ್ತಾರೆ. ಈ ವಿಚಾರ ಸ್ಮಿತ್ಸ್ನೋನಿಯನ್ ಸಂಸ್ಥೆ ಎನ್ನುವ ಹೆಸರಿನಲ್ಲಿ 1948ರಲ್ಲಿ ಬರೆದ ಅವನು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ವೇದದ ಋಷಿ ಮುನಿಗಳು ಇದನ್ನು ಕಂಡುಕೊಂಡಿದ್ದರು. ನಮ್ಮ ಋಷಿ ಮುನಿಗಳು ಸೂರ್ಯನ ಪ್ರಾಚೀನತೆಯನ್ನು ಹೇಳಿದಷ್ಟು ಚೆನ್ನಾಗಿ ಬೇರೆ ಯಾರೂ ಹೇಳಿಲ್ಲ. ಆ ರೀತಿಯಲ್ಲಿ ಸೂರ್ಯನ ಒಂದೇ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಶ್ರೀಯನಾಯುವ ಜಯವ ಬಲವ ಬೇಡಿರ್ದೊಡಂ ಗಾಯತ್ರಿಯನೆ ಪರಮ ಮಂತ್ರವೆಂದಾರ್ಯರು ಧೀಯಂ ಪ್ರಚೋದಿಸೆಂದು ಅನುದಿನದಿ ಬೇಡಿದರು ಶ್ರೇಯಸ್ಸು ಧೀಮಹಿಮೆ ಕಾಣು. ಎಲ್ಲ ಶ್ರೇಯಸ್ಸು ಧೀಮಹಿಮೆ. ಸೂರ್ಯನಲ್ಲಿ ಒಂದೇ ಪ್ರಾರ್ಥನೆ ನಾವು ಮಾಡಿರುವುದು ಯಾವುದು? ಧಿಯೋ ಯೋ ನಃ ಪ್ರಚೋದಯಾತ್ ಧೀಯಂ ಪ್ರಚೋದಿಸೆಂದನು ದಿನದಿ ಬೇಡಿದರು. ಬೇರೆ ಬೇರೆ ಮಂತ್ರಗಳಲ್ಲಿ ಏನೇನೋ ಕೇಳಿಕೊಂಡಿದ್ದಾರೆ ಯಾರ್ಯಾರೋ ಋಷಿಗಳು. ಆದರೆ ಅವೆಲ್ಲವನ್ನು ಮೊತ್ತವಾಗಿ ಇಷ್ಟೇ ಕೇಳಿದ್ದಾರೆ.
ನನ್ನ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಹೋಗುವಂತೆ ಪ್ರೇರೇಪಿಸು. ಧೀಯಂ ಪ್ರಚೋದಿಸೆಂದು ಅನುದಿನದಿ ಬೇಡಿದರು. ಸೂರ್ಯ ಆ ದೃಷ್ಟಿಯಿಂದ ಈ ಸೂರ್ಯ ಇದ್ದಾನಲ್ಲ, ಈ ಭೌತಿಕ ಸೂರ್ಯ ಸೂರ್ಯನ ಹಿಂದಿರುವ ಆಧ್ಯಾತ್ಮಿಕ ಸತ್ಯದ ಕೇವಲ ಬಾಹ್ಯ ಅಭಿವ್ಯಕ್ತಿಯಷ್ಟೇ. ಅದೇ ಜೀವನದ ಹಾಗೂ ತೇಜಸ್ಸಿನ ತತ್ವ. ಯಾವ ಸೂರ್ಯಮಂಡಲವನ್ನು ಉದ್ದೇಶ ಮಾಡಿ ನಾವು ಗಾಯತ್ರಿ ಮಂತ್ರವನ್ನು ಹೇಳಿ ತತ್ ಸವಿತು ಅಂತ ಹೇಳ್ತೀವೋ, ಆ ಕಾಣುವ ಸೂರ್ಯನ ಹಿಂದಿರುವಂತಹ ಸೂರ್ಯ ತತ್ವ ಇದೆಯಲ್ಲ, ಅದು ಮುಖ್ಯ ನಮಗೆ. ಮ್ಯಾಕ್ಸ್ ಮುಲ್ಲರ್ ಒಂದು ಕಡೆ ಹೇಳ್ತಾನೆ, ದ ಇಂಡಿಯನ್ ಸೇಜಸ್ ಹ್ಯಾವ್ ಎನ್ವಿಸೇಜಡ್ ಎ ಸನ್ನರ್ ಬಿಹೈಂಡ್ ದಿ ಸನ್, ಎ ರೈನರ್ ಬಿಹೈಂಡ್ ದಿ ರೈನ್ಸ್ ಅಂತ ಹೇಳ್ತಾನೆ. ಎನ್ವಿಸೇಜಡ್ ಅಂತ ಹೇಳಿದ್ರೆ ವಿಚಾರಕ್ಕೆ ಒಳಪಟ್ಟು ಧ್ಯಾನದ ನೆಲೆಯಲ್ಲಿ ನೋಡಿದ್ದು ಎನ್ವಿಸೇಜ್ ಅಂತ. ಇಂಡಿಯನ್ ಸೇಜಸ್ ಹ್ಯಾವ್ ಎನ್ವಿಸೇಜ್ಡ್ ಎ ಸನ್ನರ್ ಬಿಹೈಂಡ್ ದಿ ಸನ್. ಕಾಣುವ ಸೂರ್ಯನ ಹಿಂದೆ ಇನ್ನೊಬ್ಬ ಯಾವನೋ ಒಬ್ಬ ಇದ್ದಾನೆ, ಅವನನ್ನು ನಾವು ಭಾವಿಸಲಿಕ್ಕಾಗಿ ಈ ಸೂರ್ಯನನ್ನು ನೋಡ್ತೀವಿ. ಈ ಸೂರ್ಯ ನಮ್ಮೆಲ್ಲರ ಬಾಹ್ಯ ಅಭಿವ್ಯಕ್ತಿಯ ತಾತ್ವಿಕ ದರ್ಶನದ ಚಿಂತನೆಯ ಒಂದು ಸ್ವರೂಪ ಅಷ್ಟೇನೆಯ. ಈ ಸೂರ್ಯನೇ ಸೂರ್ಯ ದೇವರು ಅಂತ ಅಲ್ಲ. ಆದ್ದರಿಂದ ಅದಕ್ಕೆ ನಮ್ಮ ಹಿಂದಿನವರು ಹೇಳ್ತಾ ಇದ್ದ ಒಂದು ಮಾತುಂಟು. ಸಾಮಾನ್ಯವಾಗಿ ಬಿಸಿಲು ಇಲ್ಲದೆ, ಆ ಕಡೆ ಮಳೆಯೂ ಇಲ್ಲದೆ, ಒಂದು ರೀತಿಯ ಗೂಡ್ರು ಮುಸುಕಿಕೊಂಡಿದ್ದರೆ, ಗೂಡ್ರು ನಮ್ಮ ಪದ ಗೊತ್ತಲ್ವ, ಮುಸುಕಿಕೊಂಡಿದ್ದರೆ ಅದನ್ನು ದುರ್ದಿನ ಅಂತ ಹೇಳ್ತಾ ಇದ್ರು. ತದ್ದಿನಂ ಮಮ ದುರ್ದಿನಂ ಯದ್ದಿನಂ ರವಿವರ್ಜಿತಂ ಅಂತ ಹೇಳುವ ಮಾತನ್ನು ನಮ್ಮ ಹಿಂದಿನವರು ಹೇಳ್ತಾ ಇದ್ದರು. ಯಾವತ್ತು ಸೂರ್ಯ ಆಕಾಶದಲ್ಲಿ ಕಾಣುವುದಿಲ್ಲವೋ ಆ ದಿವಸ ನಮಗೆ ದುರ್ದಿನ ಅನ್ನುವ ಮಾತು. ಆ ರೀತಿಯಲ್ಲಿ ಸೂರ್ಯ ಚಿಂತನೆ ತಾತ್ವಿಕವಾಗಿ, ವೈಜ್ಞಾನಿಕವಾಗಿ, ಪೌರಾಣಿಕವಾಗಿ ಹಾಗೂ ವೇದೋಕ್ತ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೆಲ್ಲ ಹೇಳಿದ್ದಾರೆ. ಕವಿ ಸಮಯ ಸೂರ್ಯನ ವಿಚಾರವನ್ನು ಹೇಗೆಲ್ಲ ಹೇಳುತ್ತೆ ಅಂತ ಹೇಳಿದ್ರೆ, ಸೂರ್ಯ ಸೌರವ್ಯೂಹದ ತೇಜೋಗೋಲನಾಗಿ ಅವನು ಸೂರ್ಯ ಅನ್ನಿಸಿಕೊಳ್ತಾನೆ. ವಿಶ್ವದ ಮೊದಲ ಮಾತೆ ಯಾರು? ಅದಿತಿ. ದೇವತೆಗಳ ತಾಯಿ ಅದಿತಿ, ದಾನವರ ತಾಯಿ ದಿತಿ. ವಿಶ್ವದ ಮೊದಲ ಮಾತೆಯ ಮಗನಾಗಿ, ಬ್ರಹ್ಮಾಂಡದ ಮೊದಲನೆಯ ವ್ಯಕ್ತಿಯಾಗಿ ಅಥವಾ ದೇವತೆಯಾಗಿ ಆತ ಆದಿತ್ಯ ಎನಿಸಿಕೊಂಡ. ಅವನಿಗೆ ಸೃಷ್ಟಿಯ ಸಮಸ್ತ ಚೇತನದ ಎಲ್ಲ ಅಂಶಗಳು ಅವನ ಒಳಗೆ ಹುದುಗಿಸಿಕೊಂಡಿರುವುದರಿಂದ ಆತನನ್ನು ಹಿರಣ್ಯಗರ್ಭ ಅಂತ ಹೇಳಿ ಕರೆದರು. ಅಗ್ನಿಯ ತೇಜಸ್ಸಿನ ಅಂಶ ಅವನ ಒಳಗೆ ಇರುವುದರಿಂದ ಅವನನ್ನು ಅಗ್ನಿಗರ್ಭ ಅಂತ ಕರೆದರು. ತನ್ನ ಕಿರಣಗಳೇ ಬೆಳಕಿನ ಕೈಯಾಗಿ ಎಲ್ಲರನ್ನೂ ಬಾಚಿ ತಬ್ಬಿಕೊಂಡು ಓಲೈಸುವುದರಿಂದ ಅವನನ್ನು ಭಾಸ್ಕರ ಅಂತ ಕರೆದರು. ಆದಿದೇವ ನಮಸ್ತುಭ್ಯಂ ಶ್ರೀಭಾಸ್ಕರ ನಮೋಸ್ತುತೆ ಅಲ್ವಾ? ಹಾಗೆಯೇ ಎಲ್ಲರನ್ನೂ ಕೆಲಸದಲ್ಲಿ ಪ್ರೇರೇಪಿಸುವ ಜಾಗೃತ ಶಕ್ತಿಯಾಗಿ ಆತನನ್ನು ಸವಿತೃ ಅಂತ ಕರೆದರು. ಮಿತ್ರೋ ಜನಾನ್ಯಾತಯತಿ ಬ್ರುವಾಣೋ ಮಿತ್ರೋದಾಧಾರ ಪೃಥಿವೀ ಮುತದ್ಯಾಮ್ ಅಂತ ಹೇಳಿ ವೇದ ಅವನನ್ನು ಆರಾಧಿಸುತ್ತೆ. ಮಿತ್ರ ಜನಾನ್ ಯಾತಯತಿ. ಮಿತ್ರ ಅಂದರೆ ಸೂರ್ಯ. ಸೂರ್ಯ ಜನಗಳನ್ನು ಮಲಗಿದಲ್ಲಿಂದ ಎಬ್ಬಿಸ್ತಾನಂತೆ. ಸೂರ್ಯೋದಯ ಆಗತ್ತೆ ಎನ್ನುವ ಆ ಪಂಚ ಉಷಃಕಿರಣ ಕಾಲದಲ್ಲೇ ಎದ್ದು ಆ ಸೂರ್ಯನ ಅನುಸಂಧಾನ ಮಾಡುವುದಿದೆಯಲ್ಲ, ಅದು ಬಹಳ ವಿಶೇಷವಾದಂತಹ ಅನುಸಂಧಾನದ ಒಂದು ಸಮಯ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸವಿತೃ ಅಂತ ಹೇಳುವವನು ಎಲ್ಲರನ್ನೂ ಪ್ರೇರೇಪಿಸುವವನು. ನಮ್ಮ ದೇವುಡು ನರಸಿಂಹಶಾಸ್ತ್ರಿಗಳು ಮಹಾದರ್ಶನದಲ್ಲಿ ಹೀಗೆ ಹೇಳ್ತಾರೆ, ಈ ಸವಿತೃದೇವನೇ ತನ್ನ ದಿವಾಕಿರಣದಿಂದ ಸೂರ್ಯನಾಗಿ, ತನ್ನ ನಿಶಾಕಿರಣದಿಂದ ಚಂದ್ರನಾಗಿ, ತನ್ನ ಸ್ಥಿರಾಕಿರಣದಿಂದ ಭೂಮಿಯಾಗಿ, ತನ್ನ ರಸಕಿರಣದಿಂದ ಜಲವಾಗಿ, ತನ್ನ ತೇಜಃಕಿರಣದಿಂದ ಅಗ್ನಿಯಾಗಿ, ತನ್ನ ಪ್ರಾಣಕಿರಣದಿಂದ ವಾಯುವಾಗಿ, ತನ್ನ ಶೂನ್ಯ ಕಿರಣದಿಂದ ಆಕಾಶವಾಗಿ ಇಡೀ ಬ್ರಹ್ಮಾಂಡವನ್ನು
ಭೂಮಿ ತಿರುಗ್ತಾ ಇದೆ, ಸೂರ್ಯ ಆ ಕಡೆ ಕಾಣಿಸ್ತಾ ಇದ್ದಾನೆ, ನಮಗೆ ಮರೆಯಾಗಿದೆ ಅಷ್ಟೇನೆಯ ಅಲ್ವಾ? ಆ ರೀತಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿಕೊಂಡಿದ್ದಾನೆ. ಹೀಗೆ ಸೂರ್ಯ ಗೋಳದ ಹಿಂದೆ ಒಂದು ವಿಶೇಷವಾದಂತಹ ಒಂದು ಭಾವ ನಿಷ್ಪಂದನ ನಮ್ಮಲ್ಲಿ ಉಂಟು ಮೊದಲಿನಿಂದಲೂ ಕೂಡ. ಸೂರ್ಯ ಎಂಥವನು ಅಂತ ಕೇಳಿದ್ರೆ, ಪುರುಷನೊಳಗಿನ ಅಗ್ನಿ, ಧಾನ್ಯದೊಳಗಿನ ಕಾಳು, ಕಣ್ಣಿನೊಳಗಿನ ವಜ್ರ ಅವನು. ಬೆಳಗ್ಗೆ ಎದ್ದು ಬರುವ ಸೂರ್ಯ ಮಗುವಾಗಿ, ರಾಜಕುಮಾರನಾಗಿ, ಮುತ್ತೈದೆ ಉಷಯ ಹಣೆಯ ಕುಂಕುಮದ ಬೊಟ್ಟಾಗಿ, ನೀವು ಆ ಸಮಯದಲ್ಲಿ ಸೂರ್ಯನನ್ನು ನೋಡಿದ್ರೆ ನಿಮಗೆ ಆ ಭಾವ ಬರ್ತದೆ. ಮುತ್ತೈದೆ ಉಷಯ ಹಣೆಯ ಕುಂಕುಮದ ಬೊಟ್ಟಾಗಿ, ಬೆಳ್ಳಿಯ ಕೊಳಗದಲ್ಲಿ ಅಳದ ಬಂಗಾರದ ಸಣ್ಣವಾಗಿ, ಬೆಳಕಿನ ಬೀಜವನ್ನು ಬಿತ್ತುವ ಒಕ್ಕಲ ಮಗನಾಗಿ ಇಡೀ ಲೋಕವನ್ನು ಸುತ್ತಿಕೊಳ್ಳುತ್ತಾನೆ. ಚೈತನ್ಯಮಯವಾಗಿ ಮಾಡುತ್ತಾನೆ, ಜಾಗೃತಗೊಳಿಸುತ್ತಾನೆ. ಇಡೀ ಸೂರ್ಯ ಶಕ್ತಿಯೇ ಈ ಜಗತ್ತನ್ನು ನಡೆಸುವಂತಹ ಮೂಲ ಶಕ್ತಿ. ಜೀವನವಾಗಲಿ ಜಗತ್ತಾಗಲಿ ನಡೆಯುವುದಕ್ಕೆ ಸೂರ್ಯನೇ ಮುಖ್ಯ ಕಾರಣ. ಈ ಸೂರ್ಯನೇ ಬಿರುಗಾಳಿಯಾಗಿ ಬೀಸಿ, ಸಮುದ್ರವಾಗಿ ಮೊರೆದು, ಮೋಡವಾಗಿ ಕವಿದು, ಮಿಂಚಾಗಿ ಮಿಂಚಿ, ಸಿಡಿಲಾಗಿ ಸಿಡಿದು, ಮಳೆಯಾಗಿ ಸುರಿದು, ನದಿಯಾಗಿ ಹರಿದು, ಮರವಾಗಿ ಬೆಳೆದು, ಹೂವಾಗಿ ಅರಳಿ, ಹಣ್ಣಾಗಿ ಕಳಿತು, ಹಕ್ಕಿಯ ಕೊರಳಿನ ನಾದವಾಗಿ ಇಡೀ ಜಗತ್ತನ್ನು ಆವರಿಸಿಕೊಳ್ತಾನೆ. ಗಿಡಗಂಟೆಗಳ ಕೊರಳೊಳಗಿಂದ ಹೊರಟಿತು ಹಕ್ಕಿಯ ನಾದ, ಮೂಡಲ ಮನೆಯ ಮುತ್ತಿನ ನೀರಿನ. ಯಾರಿಗೆ ಗೊತ್ತಿಲ್ಲ? ಸೂರ್ಯನ ಹಿಂದೆ ಕವಿ ಸಮಯ ಎಷ್ಟು ಕೆಲಸ ಮಾಡುತ್ತೆ ನೋಡಿ. ಆದ್ದರಿಂದ ಚೈತನ್ಯಯುಕ್ತವಾದಂತಹ ಒಂದು ಜೀವನ ಬೇಕು ಅಂದರೆ ಸೂರ್ಯನನ್ನೇ ನಾವು ಆರಾಧನೆ ಮಾಡಬೇಕು. ಅದಕ್ಕೆ ಹೇಳುವುದು ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ನಮ್ಮಲ್ಲಿ ಹಿಂದಿನಿಂದ ಹೇಳಿದ್ದಾರೆ. ಕವಿ ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಸಿಂಧು ಪಾತ್ರದೊಳಸಿತಗಿರಿ ಬರೆವ ಮಸಿಯಾದೊಡಂ, ದೇವತರುವರ ಶಾಖೆ ಲೇಖನಿಯದಾದೊಡಂ, ಪತ್ರಮಿಳೆಯಾಗಿ ಶಾರದೆಯ ಬರೆಯೆ ಸರ್ವಕಾಲಂ, ಗೋಚರಿಪುದೇ ನಿನ್ನ ಗುಣದ ಪಾರಂ. ಸೂರ್ಯ ನಮಗೆ ಮಾಡುವಂತಹ ಉಪಕಾರಗಳು, ಸೂರ್ಯನ ಶಕ್ತಿ, ಇವುಗಳನ್ನು ನಾವು ಬರೆದು ಮುಗಿಸ್ಲಿಕ್ಕೆ ಸಾಧ್ಯವ? ನಾವು ಅದನ್ನು ನೋಡಲಿಕ್ಕೆ ಸಾಧ್ಯವ? ಸಿಂಧು ಪಾತ್ರದೊಳಸಿತಗಿರಿ ಬರೆವ ಮಸಿಯಾದೊಡಂ. ಸಮುದ್ರವನ್ನೇ ಮಸಿ ಕುಡಿಕೆಯನ್ನಾಗಿ ಮಾಡಿಕೊಂಡು, ಅಸಿತಗಿರಿ ಹಿಮಾಲಯದ ಬೆಟ್ಟಗಳನ್ನೆಲ್ಲ ಮಸಿ ಉಂಡೆಯನ್ನಾಗಿ ಮಾಡಿಕೊಂಡು ಆ ಸಮುದ್ರದಲ್ಲಿ ಕರಗಿಸಿ, ದೇವತರು ವರ ಶಾಖೆ ಲೇಖನಿಯಾದೊಡಂ. ದೇವತರು ವರ ಶಾಖೆ ಅಂತ ಹೇಳಿದ್ರೆ ಸ್ವರ್ಗದಲ್ಲಿ ಮಹಾನ್ ವೃಕ್ಷಗಳಿದೆಯಂತೆ. ಆ ಮಹಾನ್ ವೃಕ್ಷದ ಒಂದು ಶಾಖೆಯನ್ನೇ ಪೆನ್ನಾಗಿ ಮಾಡಿಕೊಂಡು, ದೇವತರು ವರ ಶಾಖೆ ಲೇಖನಿಯದಾದೊಡಂ. ಬರೀಲಿಕ್ಕೆ ಕಾಗದ ಯಾವುದು? ಪತ್ರಮಿಳೆಯಾದೊಡಂ. ಇಡೀ ಭೂಮಂಡಲವೇ ಕಾಗದ, ಪತ್ರಮಿಳೆಯಾಗಿ ಯಾರು ಬರಿತಾ ಇರೋದು? ಶಾರದೆಯ ಬರೆಯೇ ಸರ್ವಕಾಲಂ, ಗೋಚರಿಪುದೇ ನಿನ್ನ ಗುಣದ ಪಾರಂ. ನಿನ್ನ ಗುಣದ ಪಾರವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ವಿವಸ್ವಾನ್, ಸೂರ್ಯ ಅಂತ ಹೇಳುವುದನ್ನು ಹೇಳುವಾಗ ಕೃಷ್ಣ ಆ ಸೂರ್ಯನ ವಿಚಾರದಲ್ಲಿ ಎಷ್ಟೊಂದು ಶಕ್ತಿಯನ್ನು ತುಂಬಿಟ್ಟು ಅದನ್ನು ಹೇಳಿರಬಹುದು. ಆದಿತ್ಯಾನಾಂ ಅಹಂ ರಶ್ಮಿ, ಆದಿತ್ಯರಲ್ಲೆಲ್ಲ ನಾನು ಸೂರ್ಯನಲ್ಲಿ ಇದ್ದೇನೆ ಅಂತ ಹೇಳ್ತಾನೆ. ಆದಿತ್ಯಾನಾಂ ಅಹಂ ಸೂರ್ಯ, ವಿಭೂತಿ ಯೋಗದಲ್ಲಿ ಮತ್ತೆ ಪುನಃ ಹೇಳ್ತಾನೆ ಕೃಷ್ಣ. ಆ ರೀತಿಯಲ್ಲಿ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನಮೇ ಪ್ರಾಹ ಮನುಃ ಇಕ್ಷ್ವಾಕವೇ ಬ್ರವೀತು. ಏವಂ ಪರಂಪರಾ ಪ್ರಾಪ್ತಂ, ಪರಂಪರೆಯಿಂದ ಬಂದದ್ದು. ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯಕ್ಕೆ, ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟಕ್ಕೆ. ಆ ರೀತಿಯಲ್ಲಿ ರಾಜರ್ಷಿಗಳು ಇದನ್ನು ತಿಳಿದುಕೊಂಡಿದ್ದರು. ಆದರೆ ಈಗ ಅದು ಸ್ವಲ್ಪ ನಷ್ಟವಾಗಿದೆ ಅರ್ಜುನ. ಆದ್ದರಿಂದ ನಾನೇನು ಮಾಡ್ತಾ ಇದ್ದೀನಿ ನಿನಗೆ ಇವಾಗ? ಸ ಏವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾಚೇತಿ ರಹಸ್ಯಂ ಹಿ ಏತತು ಉತ್ತಮಂ. ಅದೇ ಯೋಗ ತತ್ವವನ್ನು,
ಯಾವ ತತ್ವವನ್ನು ನಾನು ಎಷ್ಟೋ ಯುಗಗಳ ಹಿಂದೆ ಸೂರ್ಯನಿಗೆ ಹೇಳಿ ರಾಜರ್ಷಿಗಳೆಲ್ಲ ಅದನ್ನು ಅನುಸರಿಸಿ ಈ ಭೂಮಿಯನ್ನು, ಈ ಭೂಮಂಡಲವನ್ನು, ಈ ಪ್ರಪಂಚವನ್ನು ಆಳ್ತಾ ಇದ್ದರು, ಅದೇ ತತ್ವವನ್ನೇ ಅದು ಸ್ವಲ್ಪ ನಷ್ಟವಾಗಿದೆ ಅಂತ ಹೇಳಿನಲ್ಲ, ಅದನ್ನೇ ನಾನು ಮತ್ತೆ ನಿನಗೆ ರಿವೈವ್ ಮಾಡ್ತಾ ಇದ್ದೀನಿ. ಸ ಏವ ಅಯಂ ಮಯ ತೇ ಅದ್ಯ ಈಗ ತೇ ನಿನಗೆ ಮಯ ನನ್ನಿಂದ ಸ ಏವ ಅದನ್ನೇ ಹೇಳ್ತಾ ಇದ್ದೀನಿ. ಆ ಯೋಗವನ್ನೇ, ಪುರಾತನವಾದ ಆ ಯೋಗವನ್ನೇ ಹೇಳ್ತಾ ಇದ್ದೇನೆ. ಕಾರಣ ಏನು ನಿನಗೆ ನಾನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಭಕ್ತೋಸಿ ಮೇ ಸಖಾಚೇತಿ. ಇದು ಬಹಳ ಮುಖ್ಯವಾದ ವಿಚಾರ. ಗೀತೆಯಲ್ಲಿ ಈ ಪದಗಳು ಮತ್ತೆ ಮತ್ತೆ ಬರ್ತದೆ. ಭಕ್ತೋಸಿ ಮೇ ಸಖಾಚೇತಿ, ಇಷ್ಟೋಸಿ ಮೇ ಸಖಾಚೇತಿ, ಹೀಗೆಲ್ಲ ಬರ್ತದೆ. ರಹಸ್ಯಂ ಹಿ ಏತದುತ್ತಮಂ, ಇದು ಉತ್ತಮವಾದ ರಹಸ್ಯ. ಇದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ನೀನು ನನಗೆ ಭಕ್ತ. ನೀನು ಭಕ್ತ ಮಾತ್ರ. ಭಕ್ತ ಹೇಗೆ? ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿ ಅವನು ಶರಣಾಗತನಾದ ಆಗಿಬಿಟ್ಟಿದ್ದಾನೆ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ. ಸೊ ಶರಣಾಗತನಾದ ಮೇಲೆ ಭಕ್ತ ಅವನು. ಆಗ ಭಕ್ತ ಕೇಳಿದ ಮೇಲೆ ಭಗವಂತ ಹೇಳಲೇಬೇಕು. ಅಷ್ಟು ಮಾತ್ರವಲ್ಲ, ನೀನು ನನ್ನ ಸ್ನೇಹಿತ ಕೂಡ. ಎಷ್ಟರ ಮಟ್ಟಿನ ಸ್ನೇಹಿತ ಅಂತ ಹೇಳಿದ್ರೆ, ಯುದ್ಧ ಪ್ರಾರಂಭ ಆದ ಸ್ವಲ್ಪ ದಿವಸಗಳಲ್ಲಿ, 1 2 3 4 ದಿವಸಗಳಲ್ಲಿ ಯುದ್ಧದ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದಂತಹ ರಿಪೋರ್ಟರ್ ಸಂಜಯ ಧೃತರಾಷ್ಟ್ರನ ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರುವಾಗ, ನೀನು ಹೋಗಿ ಏನು ನಡೀತಾ ಇದೆ ಯುದ್ಧ ರಂಗದಲ್ಲಿ ಅಂತ ನೋಡ್ಕೊಂಡು ಬಂದು ಹೇಳು ನನಗೆ ಅಂತ ಹೇಳ್ತಾನೆ. ಆವಾಗ ಪಾಂಡವರ ಶಿಬಿರಕ್ಕೆ ಬರ್ತಾನೆ ಸಂಜಯ. ಸಾಯಂಕಾಲ ಯುದ್ಧ ಮುಗಿದಿರುತ್ತೆ. ಕೃಷ್ಣನ ಶಿಬಿರಕ್ಕೆ ಹೋಗ್ತಾನೆ ಸಂಜಯ. ಅಲ್ಲಿ ಏನು ನೋಡ್ತಾನವನು? ಕೃಷ್ಣ ಅರ್ಜುನ ಕಾಲು ನೀಡಿ ಕುಳಿತುಕೊಂಡಿದ್ದಾನೆ. ಯಾಕೆಂದರೆ ಇಡೀ ದಿವಸ ಯುದ್ಧ ಮಾಡಿ ಅವನು ತುಂಬ ಆಯಾಸಗೊಂಡಿದ್ದಾನೆ. ನಿಂತುಕೊಂಡೇ ಇದ್ದದ್ರಿಂದ ಅವನ ಕಾಲೆಲ್ಲ ನೋಯ್ತಾ ಇದೆ. ಹಾಗಾಗಿ ಕೃಷ್ಣ ಕೂತಿದ್ದಾನೆ. ಕೃಷ್ಣನ ತೊಡೆಯ ಮೇಲೆ ಅರ್ಜುನ ತನ್ನ ಕಾಲನ್ನು ಉದ್ದಕ್ಕೆ ಚಾಚಿಕೊಂಡಿದ್ದಾನಂತೆ. ಸೊ ಮಧ್ಯೆ ಮಧ್ಯೆ ಅವನ ಮೊಳಕಾಲಿನ ತೊಡೆಯನ್ನು ಒತ್ತುತ್ತಾ ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಸ್ನೇಹದ ಮಾತುಗಳನ್ನು ಆಡ್ತಾ ಇದ್ದಾರಂತೆ. ಸ್ನೇಹ ಅಂತ ಹೇಳುವುದು ಯಾವ ಮಟ್ಟದಲ್ಲಿ ಇತ್ತು ಕೃಷ್ಣ ಮತ್ತು ಅರ್ಜುನರಲ್ಲಿ ಅಂತ ಹೇಳುವುದನ್ನು ತೋರಿಸ್ಲಿಕ್ಕಾಗಿ ಮಹಾಭಾರತದಲ್ಲೇ ಬರುವಂತಹ ವಿಚಾರ. ಹೀಗೆ ಇದನ್ನು ನೋಡಿಕೊಂಡು ಬಂದವನು ಧೃತರಾಷ್ಟ್ರನ ಹತ್ರ ಹೇಳ್ತಾನೆ ಸಂಜಯ, ರಾಜ ನೀನು ಸತ್ತೆ, ನಿನ್ನ ಕತೆ ಮುಗೀತು. ಮಹಾನ್ ವ್ಯಕ್ತಿ ಅಂತ ಹೇಳಿ ನಾವೆಲ್ಲ ಪರಿಗಣಿಸುವ, ನೀನೂ ಒಪ್ಪಿಕೊಂಡಿರುವ ದಿವ್ಯ ಪುರುಷ ಎಂಬುದಾಗಿ ನಾವು ಪರಿಗಣಿಸುವ ಆ ಕೃಷ್ಣ ಮತ್ತು ಅರ್ಜುನ ಈ ರೀತಿಯಲ್ಲಿ ಕೂತಿದ್ರಪ್ಪ ಶಿಬಿರದಲ್ಲಿ. ಯುದ್ಧ ಎಲ್ಲ ಮುಗಿದ ಮೇಲೆ ಸಾಯಂಕಾಲ ರೆಸ್ಟ್ ತಗೊಳ್ತಾ, ಯಾವಾಗ ಕೃಷ್ಣನ ತೊಡೆಯ ಮೇಲೆ ಅರ್ಜುನ ಕಾಲು ನೀಡಿಕೊಂಡು ಕೃಷ್ಣನಿಂದ ಕಾಲು ಒತ್ತಿಸ್ಕೊಂಡು ಕೂತಿರ್ತಾನೋ, ಮಾತನಾಡ್ತಾ ಇರ್ತಾನೋ, ಅಂತಹ ಕೃಷ್ಣನ ರಕ್ಷಣೆ ಪಾಂಡವರಿಗೆ ಇದೆ ಅಂತಾದ ಮೇಲೆ ನೀನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇನ್ನಾದರೂ ಯುದ್ಧ ನಿಲ್ಲಿಸಬೇಕು ಅಂತ ಹೇಳ್ತಾನೆ. ಆದರೆ ದುರ್ಯೋಧನ ಹಠಮಾರಿ. ದುರ್ಯೋಧನ ಅದನ್ನು ಒಪ್ಪುವುದಿಲ್ಲ. ಅವನೊಬ್ಬ ಮಾಯಾವಿ, ಅವನೇನು ಮಾಡ್ತಾನೆ, ಅವನ ಕೈಯಿಂದ ಏನಾಗುತ್ತೆ, ನಾವೇ ಗೆಲ್ಲುವುದು ಅಂತ ಹೇಳಿ ಆ ಹಂತದಲ್ಲೂ ಕೂಡ ಯುದ್ಧವನ್ನು ಮುಂದುವರಿಸ್ತಾರೆ ಅಂತ ಹೇಳಿಬಿಟ್ಟು ಮಹಾಭಾರತದಲ್ಲಿ ಬರುವಂತಹ ವಿಚಾರ. ಆ ರೀತಿಯಲ್ಲಿ ಸಖಾಚೇತಿ, ನೀನು ನನ್ನ ಭಕ್ತ ಮಾತ್ರನಲ್ಲ, ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ. ಕೇನಾಕ್ಷರಮಿದಂ ಸೃಷ್ಟಂ ಮಿತ್ರಮಿತ್ಯಕ್ಷರದ್ವಯಂ ಆಪದಾಂಚ ಪರಿತ್ರಾಣಂ ಶೋಕ ಸಂತಾಪ ಭೇಷಜಂ ಅಂಥೇಳಿ ಒಂದು ಸುಭಾಷಿತ. ಮಿತ್ರ, ಸ್ನೇಹಿತ. ಮಿತ್ರ ಅನ್ನುವ 2 ಅಕ್ಷರದ ಈ ಪದವನ್ನು ಯಾರಪ್ಪ ಸೃಷ್ಟಿ ಮಾಡಿದರು? ಕೇನಾಕ್ಷರಮಿದಂ ಸೃಷ್ಟಂ ಮಿತ್ರಮಿತ್ಯಕ್ಷರದ್ವಯಂ. ಏನು ಅದರ ಪ್ರಯೋಜನ? ಆಪದಾಂಚ ಪರಿತ್ರಾಣಂ ಶೋಕ ಸಂತಾಪ ಭೇಷಜಂ. ಆಪತ್ತಿನಲ್ಲಿ ಇರುವಾಗ ಅದು ನಮಗೆ ರಕ್ಷಣೆಯಾಗಿ ಬರ್ತದೆ, ಶೋಕ ಸಂತಾಪಗಳಿಗೆ ಆಸರೆಯಾಗಿ ಬರ್ತದೆ. ಅಂತಹ ಒಂದು ಪ್ರಬಲ ಶಕ್ತಿ ಉಳ್ಳಂತಹ ಮಿತ್ರ ಅನ್ನುವ 2 ಅಕ್ಷರಗಳ ಈ ಪದವನ್ನು ಯಾರು ಸೃಷ್ಟಿ ಮಾಡಿ ಅಂತಹ ಮಿತ್ರರನ್ನು ಪಡೆಯುವ ಭಾಗ್ಯವನ್ನು ಯಾರಿಗೆ ಕೊಟ್ಟಿದ್ದಾನೋ ಭಗವಂತ, ಅವರಿಗಿಂತ ದೊಡ್ಡ ಧನ್ಯರು ಇನ್ಯಾರಿದ್ದಾರೆ? ಅರ್ಜುನನಿಗಿಂತ ಧನ್ಯರಿನ್ಯಾರಿದ್ದಾರೆ ಅನ್ನುವ ಮಾತನ್ನು ಹೇಳ್ಬೋದು ನಾವು. ಆ ರೀತಿಯಲ್ಲಿ ಭಕ್ತೋಸಿ ಮೇ ಸಖಾಚೇತಿ ರಹಸ್ಯಂ
ಏತತು ಉತ್ತಮಂ, ಇದು ಉತ್ತಮವಾದ ರಹಸ್ಯ. ರಹಸ್ಯ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಹೇಳಬಾರದ ವಿಚಾರ ಅನ್ನುವ ಅರ್ಥ ಅಲ್ಲ. ರಹಸ್ಯ ಅಂತ ಹೇಳಿದ್ರೆ ಒಂದು ತತ್ವ, ಅದರಲ್ಲೂ ಆಧ್ಯಾತ್ಮಿಕ ತತ್ವ, ಶಿಷ್ಯ ಸರಿಯಾಗಿ ಅದನ್ನು ಪರಿಗ್ರಹಿಸ್ತಾನೋ ಇಲ್ವೋ ಅಂತ ನೋಡಿಕೊಳ್ಳದೆ ಅವನಿಗೆ ಕೊಟ್ಟರೆ ಅದರಿಂದ ಶಿಷ್ಯನಿಗೆ ಆಗುವ ಲಾಭಕ್ಕಿಂತ ಅನರ್ಥವೇ ಜಾಸ್ತಿ ಆಗಿಬಿಡ್ತದೆ. ಇದಮಥರ್ವಶೀರ್ಷಮಶಿಷ್ಯಾಯ ನ ದೇಯಂ ಯೋ ಯದಿ ಮೋಹಾತ್ ದಾಸ್ಯತಿ ಸ ಪಾಪೀಯಾನ್ ಭವತಿ. ಉಪನಿಷತ್ತಿನ ಮಾತಿದು. ಈ ಉಪನಿಷತ್ತನ್ನು ಇದಮಥರ್ವಶೀರ್ಷಂ ಅಶಿಷ್ಯಾಯ ನದೇಯಂ, ಶಿಷ್ಯನಲ್ಲದವನಿಗೆ, ಯಾರು ಹೇಳ್ತಾರೋ ಅವರಲ್ಲಿ ಗೌರವ ಇಲ್ಲದವರಿಗೆ, ಅದರಲ್ಲಿ ಆಸಕ್ತಿ ಇಲ್ಲದವನಿಗೆ, ಏನೋ ಕಿವಿ ಮೇಲೆ ಬೀಳ್ತಾ ಇದೆ ಕೇಳೋಣ ಅನ್ನುವ ಮನೋಭಾವದವನಿಗೆ ನದೇಯಂ, ಅಶಿಷ್ಯಾಯ ನದೇಯಂ. ಯೋ ಯದಿ ಮೋಹಾದ್ದಾಸ್ಯತಿ, ಒಂದು ವೇಳೆ ಯಾರಾದರೂ ಮೋಹಪರವಶರಾಗಿ ಕೊಟ್ಟದ್ದೇ ಆದರೆ ಸ ಪಾಪೀಯಾನ್ ಭವತಿ, ಅವನು ಪಾಪಿಯಾಗ್ತಾನೆ. ಅದಕ್ಕೆ ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ಇವತ್ತು ನಡೀತಾ ಇರೋದೆಲ್ಲ ಕಥಾಶ್ರವಣ, ಪ್ರವಚನಗಳ ಶ್ರವಣ ಕಾಲ ಕಳೆದೇ ಇರುವುದಕ್ಕಾಗಿ ಅದನ್ನು ಕೇಳೋಣ ಅನ್ನುವುದು ಅಷ್ಟೇ. ಅವರಿಗೆ ಆ ಕಾಲ ಅವರಿಗೆ ಕ್ಷೇಪ ಆಯಿತು. ಕಾಲಕ್ಷೇಪ ಅನ್ನುವ ಮಾತುಂಟು. ಕಾಲವನ್ನು ಸದುಪಯೋಗಪಡಿಸ್ಕೊಳ್ಳೋದಲ್ಲ, ಅವರಿಗೆ ಅಷ್ಟೇ ಪ್ರಯೋಜನ. ಪ್ರವಚನ ಮಾಡುವವನಿಗೆ 4 ಕಾಸು ಗಿಟ್ಟುತ್ತೆ, ಇದೆರಡೇ ಪ್ರಯೋಜನ, ಇನ್ನೇನೂ ಇಲ್ಲ ಅನ್ನುವ ಮಾತನ್ನು ಒಂದು ಕಡೆ ಹೇಳ್ತಾರೆ. ಆಗಬಾರದು. ಅದನ್ನು ಕೃಷ್ಣ ಈ ಶ್ಲೋಕದಲ್ಲಿ ಒತ್ತಿ ಹೇಳ್ತಾ ಇದ್ದಾನೆ. ಭಕ್ತೋಸಿ ಮೇ ಸಖಾಚೇತಿ ರಹಸ್ಯಂ ಹಿ ಏತದ್ ಉತ್ತಮಂ. ಇದು ಉತ್ತಮವಾದಂತಹ ಒಂದು ತತ್ವ, ಇದು ರಹಸ್ಯವಾದದ್ದು. ಆದ್ದರಿಂದ ಇದನ್ನು 9ನೇ ಅಧ್ಯಾಯ ರಾಜಯೋಗ, ಆ ರಾಜಯೋಗದ ಪ್ರಾರಂಭದಲ್ಲಿಯೇ ಹೇಳ್ತಾನೆ ಕೃಷ್ಣ. ಇದಂ ಗುಹ್ಯತಮಂ ಶಾಸ್ತ್ರಂ ಪ್ರವಕ್ಷ್ಯಾಮಿ ಅನಸೂಯವೇ. ಈ ಮಾತುಗಳೆಲ್ಲ ಗೀತೆಯಲ್ಲಿ ಬರ್ತದೆ. ಅಸೂಯೆ ಮತ್ತು ಅನಸೂಯತೆ ನಾವು ತಿಳ್ಕೊಂಡ್ವಿ. ಅನಸೂಯವೇ, ಅಸೂಯೆ ಇಲ್ಲದವನಿಗೆ ಇದಂ ಗುಹ್ಯತಮಂ ಶಾಸ್ತ್ರಂ ಪ್ರವಕ್ಷ್ಯಾಮಿ ಹೇಳ್ತಾ ಇದ್ದೀನಿ ನಾನು ಹೇಳುವುದೆಲ್ಲ ಅಂಥವರಿಗೆ ಮಾತ್ರವೇ. ಯಜ್ಞಾತ್ವ ಜ್ಞಾನ ವಿಜ್ಞಾನ ತತ್ಪರಂ, ಯಾವುದನ್ನು ತಿಳಿದುಕೊಳ್ಳುವುದರಿಂದ ಮೋಕ್ಷ ಸಿಗುತ್ತೋ, ಜ್ಞಾನ ಮತ್ತು ವಿಜ್ಞಾನ ಎರಡೂ ಸೇರಿದೆಯೋ ಅಂತಹ ಗುಹ್ಯತಮವಾದ ಆ ತತ್ವ ರಹಸ್ಯವನ್ನು, ಉತ್ತಮವಾದ ರಹಸ್ಯವನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂಥೇಳಿ ಈ 4ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕವನ್ನು ನಾಳೆ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.